ಅಂತ ಒಂದು ಪ್ರತ್ಯೇಕ ಕಾರ್ಯಕ್ರಮವನ್ನ ನೋಡೋಣ. Yeah.
ಮತ್ತೆ ನಾಳೆ. ಧನ್ಯವಾದ. ನನ್ನ ಹೆಸರು ಸಾನ್ವಿ. ನಾನು ನನ್ನ ಬೆನ್ನನ್ನೇ ನೋಡಿಲ್ಲ. ಬೆನ್ನ ಹಿಂದೆ ಮಾತನಾಡುವವರನ್ನು ಹೇಗೆ ನೋಡಲಿ. ಧನ್ಯವಾದಗಳು. ನನ್ನ ಹೆಸರು ಅಣ್ಣಿಕ. ಸುಖ ಯಾವಾಗಲೂ ಸಾಸಿವೆಯಷ್ಟೇ ಸಿಗೋದು, ಕಷ್ಟ ಮಾತ್ರ ಸಾಗರದಷ್ಟು. ಜೀವನವೇ ಹಾಗೆ, ಕತ್ತಲು ದೊಡ್ಡದು, ಆದರೆ ಅದನ್ನು ಓಡಿಸುವ ದೀಪ ಚಿಕ್ಕದಲ್ಲವೇ. ಧನ್ಯವಾದಗಳು. ಧನ್ಯವಾದಗಳು. ಪಾಠಗಳನ್ನೆಲ್ಲ ಹೇಳ್ಕೊಟ್ರು. ಆ ಮಕ್ಕಳಿಗೆ ಇನ್ನೊಂದ್ಸಾರಿ ಜೋರ ಚಪ್ಪಾಳೆ ತಟ್ಟು ಪ್ರೋತ್ಸಾಹಿಸೋಣ. ಈಗ ನಾವು ಮಕ್ಕಳ ನಾಟಕ ನೋಡಿದ್ವಿ, ಇವಾಗ ದೊಡ್ಡವರ ಹಿರಿಯರ ನಾಟಕ ಒಂದು ನೋಡೋದಿದೆ. ಏನ್ ಈ ನಾಟಕದ ವಿಶೇಷತೆ ಅಂದ್ರೆ, ನಾವು ಯಾವಾಗಲೂ ಮಾತಾಡ್ತಾ ಇರುವಾಗ ಯಾವುದೋ ಒಂದು ಗಾದೆ ಹೇಳ್ತಾ ಇರ್ತೀವಿ. ಏನೋ ಒಂದು ಯಾವ ಒಂಥರ ಸುಮ್ಮನೆ ಪೆಪ್ಪೆದಂಗ್ ಆಡ್ತಾ ಇದ್ರೆ ಹಿಂದಿನ ಮಂಗ ಆಡ್ದಂಗ್ ಆಡ್ತಾ ಇರೋದು ಅಂತೀವಿ. ಇಲ್ಲ, ಈ ತರ ಯಾವುದೋ ಒಂದು ಗಾದೆನ ಪ್ರತಿದಿನ ನಾವು ಜೀವನದಲ್ಲಿ ಬಳಸ್ತಾ ಇರ್ತೀವಿ. ಅದೇ ಗಾದೆನೇ ಇಟ್ಕೊಂಡು ಒಂದು ನಾಟಕ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ? ಈ ನಾಟಕನ ರಚಿಸಿರೋದು ಮತ್ತೆ ನಿರ್ದೇಶಿಸಿರೋದು ಶ್ರೀಮತಿ ಇಂದಿರಾ ರವಿ ಅವರು. ಮತ್ತೆ ಈ ನಾಟಕದ ಹೆಸರು ಗಾದೆಗಳಲ್ಲಿ ಸಂಭಾಷಣೆ ಅಂತ. ಇದಕ್ಕಿಂತ ಮುಂಚೆ ಒಂದು ಸೂಚನೆ, ಎಲ್ಲರೂ ದಯವಿಟ್ಟು ಕುರ್ಚಿಗಳಲ್ಲಿ ಆಸೀನರಾಗಬೇಕು ಮತ್ತೆ ಕಾರ್ಯಕ್ರಮವನ್ನ ಸದ್ದಿಲ್ಲದೆ ವೀಕ್ಷಿಸಬೇಕು ಅಂತ ಕೇಳ್ಕೊಳ್ತೀನಿ. ಈಗ ನೋಡೋಣ ಗಾದೆಗಳಲ್ಲಿ ಸಂಭಾಷಣೆ. ಗಾದೆ ಎಂದರೆ ವೇದಕ್ಕೆ ಸಮಾನ ಎಂದು ಹೇಳುತ್ತಾರೆ. ಗಾದೆಯ ವೇದದ ತರದಿದ್ದು ವೇದ ಸುಳ್ಳಾದರೂ ಗಾದೆ ಸುಳ್ಳಾದಂತೆ ಮುಂತಾದ ಮಾತುಗಳಿವೆ. ಒಟ್ಟಿನಲ್ಲಿ ಇದು ಅನುಭವದ ನುಡಿಮುತ್ತುಗಳು. ಗ್ರಾಮೀಣರಲ್ಲಿ ಗಾದೆ ಮಾತುಗಳು ಹಾಸುಹೊಕ್ಕಾಗಿವೆ. ಆದರೆ ಇಂದು ನಗರದ ನಗರೀಕರಣದಲ್ಲಿ ಈ ಸಂಸ್ಕೃತಿ ಮರೆಯಾಗುತ್ತಿದೆ. ಈ ಸಂಸ್ಕೃತಿಯನ್ನು ಸ್ವಲ್ಪವಾದರೂ ಉಳಿಸಿ ಬೆಳೆಸಿಕೊಳ್ಳುವ ಸಣ್ಣ ಪ್ರಯತ್ನವಿದು. ಇಬ್ಬರು ಗೆಳತಿಯರ ಸಂಭಾಷಣೆಯಲ್ಲಿ ಗಾದೆಗಳನ್ನು ವೈಭವೀಕರಿಸಿರುತ್ತಾರೆ. ಈಗ ನೋಡೋಣ ಈ ಗಾದೆಗಳ ಸಂಭಾಷಣೆಯನ್ನು. ತಿರುಗುವುದು ಮಲ್ಲಕ ಬರುವುದಂತೆ, ಹಾಗಾಗಿ ಬಂದರೆ ರಾಮ. ಏನೇ ಗೌರ, ಮನೇಲಿದ್ದೀಯಾ? ಹುಷಾರಾಗಿದ್ದೀಯಾ ನೀನು? ನನ್ಗೇನ್ ಹೇಳ್ತ್ಯಾ? ಅಲ್ಲದೆ ನೀನನ್ನು ಅಕಾಲದಲ್ಲಿ ಮಳೆ ಬಂದು ಬಿಟ್ಟಿದ್ಯಾ? ಅದೇ ಪಕ್ಕದಲ್ಲಿ ಗಣೇಶನ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗೋಣ ಅಂತ ಬಂದೆ. ಹಾಗೆ ನಿನ್ಗೆ ಹುಷಾರಿಲ್ಲ ಅಂತ ಕೇಳಿ ಬಂದಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತಂದ್ರೆ ಸ್ವಾಮಿ ಕಾರ್ಯನೋ ಇದು ಕಾರ್ಯನೋ ಇದು ಅಲ್ಲಿ ಹೇಗಿದೆ? ಅದಿರ್ಲಿ, ಅದನ್ನೇನು ಹೇಳ್ತೀಯ? ಹಾಗೆ ಇರುತ್ತೆ ಅದನ್ನು. ಅದು ಸರಿ, ಹೋಗಂದ್ರೆ ಕಾಡು ಬಾ ಅನ್ನಂತದೆ. ಅದಿರ್ಲಿ ಬಾ, ಬಿಸಿಲಲ್ಲಿ ಬಂದಿದ್ಯಾ? ಬಾ ಕೂತ್ಕೋ, ಒಂದು ಲೋಟ ತಣ್ಣಗೆ ಪಾನಕ ಕುಡಿಲಿ, ಕೂತ್ಕೋ. ಏನಿಯಾ ಲೋಟ ಪಾನಕ ಮಾಡ್ಕೊಂಡಾರೆ? ಏನಂತಾರೆ ಗೌರ ನಿಮ್ ಮೊದಲಿನ ಸೊಸೆ? ಹೇಳಿ ನಾನು ಕಸ ಗುಡಿಸ್ರೆ ಮನೆ ಸೊಸೆ ಮುದ್ದು ಅಂದ್ರೆ ಸಗಣಿ ಬೈತೆ ಅತ್ತಮ್ಮ ಅಂತ ನನ್ನನ್ನೇ ಹೇಳ್ತಾರೆ. ಅದು ಬಾಯಿ ಬಾಯಿ ಕಣೆ, ಬಾಯಿ ಅಲ್ಲೂ ಅಡಿಸಕ್ಕಾಗತ್ತೆ, ಗಯ್ಯಾಳಿ ಬಾಯಿ ಅಡಿಸಕ್ಕಾಗತ್ತೆ. ಅದೇನ್ ಮಾಡ್ತಾ ಇದ್ದೇವೆ ಗೌರ? ಅದೇನೋ ಅಂದ್ರೆ ಒಂದು ಗಾದೆನೇ ಇದೆಯಲ್ಲ, ಅತ್ತೆಗೆ ಅಗ್ನಿ ಪ್ರವೇಶ, ಸೊಸೆಗೆ ಗರ್ಭ ಪ್ರವೇಶ ಅಂತ. ನಾವೇ ಒಂದು ಹೋಗ್ಬೇಕು.
ಸಂಸಾರ ಆದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಒಂದ್ ಗಾದೆ ಇದೆಯಲ್ವಾ, ಮಾತಾಡಿದ್ರೆ ಹೋಯ್ತು, ಮುದ್ದು ಹೊಡೆದ್ರೆ ಹೋಯ್ತು ಅಂತ ನಾವೇ ಅನ್ಸರ್ಸ್ಕೊಂಡು ಹೋಗ್ಬೇಕು. ಇಬ್ರು ಸಮಾಧಾನ ಮಾಡ್ಕೊಳ್ಳಿ. ಕೊಡ್ತೀನಿ ಗೌರ, ಅದೇನು ಹೇಳ್ತಾರಲ್ಲ, ಗಂಟ ಹೊತ್ಕೊಂಡು ಕತೆ ಕೇಳ್ಕೊಂಡು ಕೂತ್ಕೊಂಡು ಹಾಗಾಗಿದೆ ಸೀತಕ್ಕ ಒಂದ್ ಸ್ವಲ್ಪ ಸೀತಕ್ಕಂದ್ ಒಂದ್ ಸ್ವಲ್ಪ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಕಟ್ಕೊಡ. ಯಾವ್ದವ್ರ ಕೊಂಡು ಹೋದ ಅಂತ ಇದು ಬೇರೆ. ಊಟಕ್ಕೆ ನೆಂಚ್ಕೊಳಕ್ಕೆ ಆಗತ್ತೆ, ಅದಿರ್ಲಿ. ಅದ್ ಹಾಗಿರ್ಲಿ, ನಿನ್ ಮಗ ಹೇಗಿದ್ದಾನೆ? ಮದುವೆ ಏನಾದ್ರು ಮಾಡ್ತೀಯಾ ಹೇಗೆ? ಏನ್ ಹೇಳಿ ಗೌರ, ಒಂದ್ ಸ್ಥಿತಿ ಒಂದ್ ಮಾತು ಕೇಳಲ್ಲ. ಅದೇನೋ ಹೇಳ್ತಾರಲ್ಲ, ಸನ್ಯಾಸಿ ಸವಾಸದಿಂದ ಕೆಟ್ಟ ಅಂತ. ಹಾಗಾಗಿದೆ ಬೋರ್ಮಲ್ ಮೇಲೆ ಮಳೆ ಸುರ್ಕಾಗಿದೆ ಅಂತ ಪರಿಸ್ಥಿತಿ. ಅದೇನೋ ಹೇಳ್ತಾರೆ ನೋಡು, ಹುಚ್ಚ ಹೋಗೋ ತನಕ ಮದ್ವೆ ಆಗಲ್ಲ, ಮದ್ವೆ ಹೋಗೋ ತನಕ ಹುಚ್ಚ ಹೋಗಲ್ಲ ಅಂತ. ಆ ತರ ಪರಿಸ್ಥಿತಿ. ಅದಕ್ಕೆ ಬಂದಿದ್ದೆ ಗಣೇಶನ್ ಗುಡಿಗೆ. ಸಂಕಟ ಬಿದ್ದಾಗ ವೆಂಕಟರಮಣ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೋಗ್ಲಿ ಬಿಡು, ಅವ್ರಪ್ಪ ಬೇಕಾದಷ್ಟು ಆಸ್ತಿ ಪಾಸ್ತಿ ಮಾಡಿಟ್ಟಿದ್ದಾರೆ, ತಿಳ್ಕೊಂಡು ಇರ್ತಾನೆ ಬಿಡು. ಅದೇನು ಹೇಳ್ತೀಯ ಗೌರ, ನೀನು ಹೀಗೆ ಕುತ್ಕೊಂಡು ತಿಂಗಳು ಕ್ರಿಕೆಟ್ ಸಾಲತ್ತೀಯ? ನಿನ್ ಗೌರ, ನಿನ್ ಸೊಸೆ 24 ಕ್ಯಾರೆಟ್ ಬಂಗಾರ ಅವಳು, ಚಿನ್ನ. ಓಹೋ, ನೀನ್ ಬಿಡು. ಆ ಕೊಟ್ರತ್ತೆ ಕಡೆ 3 ಕೊಟ್ರೆ ಸೊಸೆ ಕಡೆ. ಮಾಡಕ್ ನನ್ನ ತಲೆಗೆ ಯಾವ್ದು ಗಾದೆ ಹೊಡಿಬೇಕು, ಒಂದು ಗಾದೆಗಳು ಹೇಳ್ಬಿಟ್ರು ಅವರು. ಈ ನಾಟಕನ ರಚಿಸಿ ನಿರ್ದೇಶನ ಮಾಡಿದವರು ಶ್ರೀಮತಿ ಇಂದಿರಾ ರವಿ ಅವರು. ಅವ್ರೊಂದ್ಸಲ ಜೋರಾಗಿ ಚಪ್ಪಾಳೆಯನ್ನು ಹೊಡೆದರು. ಅವರು ಸುಮಾರು 1000 ಗಾದೆಗಳನ್ನ ಸಂಗ್ರಹ ಮಾಡಿಟ್ಟಿದ್ದಾರೆ. ಆ ಗಾದೆಗಳನ್ನು ಯಾವಾಗ ಅವ್ರ ಹತ್ರ ಕೇಳಿದ್ರು ಅವ್ರು ಇನ್ನೂ ಕೊಡ್ತಾರೆ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಜ್ಞಾನದೀಪ ಭಜನಾ ಮಂಡಳಿಯಿಂದ ಒಂದು ದೇವರ ನಾಮದ ಕಾರ್ಯಕ್ರಮ. ಜ್ಞಾನದೀಪದ ಭಜನಾ ಮಂಡಳಿಯ ಎಲ್ಲ ಸದಸ್ಯರು ಬಂದು ದೇವರ ನಾಮವನ್ನು ಹಾಡಬೇಕು ಅಂತ ಕೋರ್ಕೊಳ್ತೀನಿ. ಶ್ರೀರಾಮ
ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಶ್ರೀಮತಿ ಪ್ರತಿಮಾ ಸುಭಾಷ್ ಅವರು ಮೂಲತಃ ಬೆಂಗಳೂರಿನ ಸಪ್ತಗಿರಿ ಬಡಾವಣೆಯ ನಿವಾಸಿಯಾಗಿದ್ದು, ತಮ್ಮ ಸ್ನಾತಕೋತ್ತರ ಪದವಿ ನಂತರ ಪ್ರತಿಷ್ಠಿತ MNC ಕಂಪನಿಗಳಲ್ಲಿ 10 ವರ್ಷಗಳ ಕಾಲ ಉದ್ಯೋಗವನ್ನು ಮಾಡಿ ಅಲ್ಲಿಂದ ಲಿಟಲ್ ಸ್ಪಾರ್ಟನ್ಸ್, ಸ್ವಲ್ಪ ಮುಂದಗಡೆ ಕೂತಿರೋಂಥ ಒಂಚೂರು ಸೈಲೆನ್ಸ್ ಆಗಿ ಕೂತ್ರೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ ಮಾತಾಡೋದಕ್ಕೆ, ಚೂರು ದಯವಿಟ್ಟು. ಸ್ವಲ್ಪ ಕರೆಕ್ಟ್ ಮಾತಾಡ್ತಾರೆ, ಮತ್ತೆ ಆಮೇಲೆ ಮಾತಾಡಿ ಸ್ವಲ್ಪ ಕಷ್ಟ ಆಗ್ತದೆ. ದಯವಿಟ್ಟು 10 ವರ್ಷಗಳ ಕಾಲ MNC ಕಂಪನಿಯಲ್ಲಿ ಉದ್ಯೋಗ ಸಲ್ಲಿಸಿ ಆಮೇಲೆ ಲಿಟಲ್ ಸ್ಪಾರ್ಟನ್ಸ್ ಅನ್ನುವಂತಹ ಒಂದು ಸ್ಪ್ರಿಂಗ್ ಸ್ಕೂಲ್ ಅನ್ನು ಸ್ಥಾಪಿಸಿ 8 ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಸಾಮಾಜಿಕ ಚಟುವಟಿಕೆಗಳು ಹೀಗಿವೆ: ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಸರ್ಕಾರದ ಯೋಜನೆಗಳಾದಂತಹ ಸುಕನ್ಯಾ ಸಮೃದ್ಧಿ ಯೋಜನೆ, ವೋಟರ್ ID, ಆಯುಷ್ಮಾನ್ ಕಾರ್ಡ್, BPL ಕಾರ್ಡ್ ಬಳಕೆದಾರರಿಗೆ ಹೋಮ್ ಲೋನ್ ಕೊಡಿಸುವಂತದ್ದು, ಜೊತೆಗೆ BPL ಕಾರ್ಡ್ ಮತ್ತೆ ಕೆಳವರ್ಗದ ಜನರಿಗೆ ಜಾತಿ ಪ್ರಮಾಣ ಪತ್ರ ಹಾಗೂ ಇಲ್ಲಿವರೆಗೂ 1636 ಜನರಿಗೆ ಆಯುಷ್ಮಾನ್ ಕಾರ್ಡ್ಗಳನ್ನು ತಲುಪಿಸಿ ಸೇವಾ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಕೋವಿಡ್ ವಾರಿಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಟೀಮ್ ತೇಜಸ್ವಿ ಸೂರ್ಯ, ಆ ಒಂದು ಟೀಮ್ ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ಆಕ್ಸಿಜನ್ ಸಪ್ಲೈಗಾಗಿ ಮತ್ತೆ ಎಷ್ಟೋ ಜನರಿಗೆ ಬೆಡ್ ಸಿಗ್ತಿರಲಿಲ್ಲ, ಆ ಟೈಮಲ್ಲಿ ತೊಂದರೆ ಆಗ್ತಾ ಇತ್ತು. ಅದಕ್ಕೆಲ್ಲ ಹೋರಾಟವನ್ನ ಮಾಡಿ ಜನರಿಗೆ ಬೆಡ್ ಅನ್ನು ಕೊಡಿಸಿ ಅದರ ಮುಖಾಂತರ ಎಷ್ಟೋ ಜನರ ಜೀವವನ್ನ ಉಳಿಸುವಂತದಕ್ಕೆ ಕಾರಣವಾಗಿದ್ದಾರೆ. ಜೊತೆಗೆ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಅಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಕರ್ನಾಟಕ ಪೊಲೀಸ್ ಕಮಿಷನರ್ ಕಚೇರಿ ಹಾಗೂ ಅಭಿಲಾಷಣ ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ಕ್ಯಾನ್ಸರ್ ತಪಾಸಣೆಗಾಗಿ ಸ್ವಯಂ ಸೇವಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಪವಿತ್ರ ರಾಮ ಮಂದಿರದ ಮಂತ್ರಾಕ್ಷತೆ ಸಮರ್ಪಣೆ ಕಾರ್ಯಕ್ರಮ ಇದೇ ವರ್ಷ 2024 ಜನವರಿ 1ರಿಂದ 15ನೇ ತಾರೀಕುವರೆಗೂ ಆಗಿತ್ತು. ನಮ್ಮೆಲ್ಲರೂ ಮನೆಯಲ್ಲೂ ಒಂದು ಮಂತ್ರಾಕ್ಷತೆ ಬಂದಿದ್ದನ್ನು ನಾವು ಸ್ವೀಕಾರ ಮಾಡಿದ್ವಿ. ಅದಕ್ಕೆ ದತ್ತಾತ್ರೇಯ ನಗರ, ಇಟ್ಟುಮಡು ಏರಿಯಾ ಅಲ್ಲಿ ಪೂರ್ತಿ ನಗರ ಸಂಚಾಲಕಿಯಾಗಿ ಸಂಘಟನೆಯನ್ನು ಮಾಡಿ ಅನೇಕ ಜನರನ್ನ ತಮ್ಮ ಜೊತೆ ಸೇರಿಸಿಕೊಂಡು ಸುಮಾರು 1,000 ಮನೆಗಳಿಗೆ ರಾಮ ಮಂದಿರದ ಪವಿತ್ರ ರಾಮ ಮಂದಿರದ ಮಂತ್ರಾಕ್ಷತೆಯನ್ನು ತಲುಪಿಸುವಂತ ಕೆಲಸವನ್ನು ಮಾಡಿದ್ದಾರೆ, ಸೇವೆಯನ್ನು ಮಾಡಿದ್ದಾರೆ. ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ಬರುವಂತಹ ಕುಟುಂಬ ಪ್ರಬೋಧನ ಮತ್ತೆ ಸಂಸ್ಕಾರ ಭಾರತಿಯಲ್ಲಿ ಕಾರ್ಯಕರ್ತರಾಗಿ ಘೋಷಿಸಿಕೊಂಡಿದ್ದಾರೆ. ಸ್ವಸ್ಥ ಸಮೃದ್ಧ ಭಾರತ ಅದನ್ನು ನಡೆಸಿಕೊಳ್ಳುವಂತಹ ಆರೋಗ್ಯ ಶಿಬಿರಗಳಲ್ಲಿ ಸ್ವಯಂ ಸೇವಕರಾಗಿ ಅನೇಕ ಕೆಳವರ್ಗದ ಜನರಿಗೆ ಆಶಾ ಕೇಂದ್ರರಾಗಿದ್ದಾರೆ. ಜೊತೆಗೆ ಸ್ವಚ್ಛ ಭಾರತ್ ಅಭಿಯಾನ ಅಲ್ಲಿ ಹೊಸಕೆರೆ ಹಳ್ಳಿಯ ಕೆರೆಯ ಸ್ವಚ್ಛತೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಪ್ರತಿ ವರ್ಷ ನವರಾತ್ರಿ ಸಂಭ್ರಮವನ್ನ ತಮ್ಮ ಮನೆಯನ್ನೇ ಕೆಳಗಡೆ ಹಾಲ್ ಇದೆ ಅಲ್ಲಿ ಆಯೋಜಿಸಿ ತಮ್ಮ ಸ್ವಂತ ಖರ್ಚಿನಲ್ಲಿನೇ ಸುಮಾರು 100ರಿಂದ 150 ಜನರಿಗೆ ಆ ಒಂದು ಪಾರಾಯಣದಲ್ಲಿ ಪಾಲ್ಗೊಳ್ಳುವಾಗ ಮಾಡಿ, ಆಮೇಲೆ ದುರ್ಗಾ ಸ್ತುತಿ, ಲಲಿತಾ ಸಹಸ್ರನಾಮ, ಅನೇಕ ಸಾಂಸ್ಕೃತಿಕ ಕಾರ್ಯಗಳನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ನಡೆಸಿ ಆ ಒಂದು ಭಕ್ತಿಯ ಸಿಂಚನವನ್ನ ಮೂಡಿಸ್ತಾ ಇದ್ದಾರೆ. ಆ ನವರಾತ್ರಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಅನೇಕ ದಿಗ್ಗಜರು ಬಂದು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಉದಾಹರಣೆ ಹೇಳ್ಬೋದು ಅಂತಂದ್ರೆ ಸಿ.ಕೈ ಗೀತಾ ಅವರು, ಡಾಕ್ಟರ್ ಶ್ರೀಧರ್ ಸಿನಿಮಾ ಆಕ್ಟರು, ಹಾಗೆ ಅನೇಕ ಸಾಮಾಜಿಕ ಕಾರ್ಯಕರ್ತರು, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ, ಜೊತೆಗೆ ಯೋಗ ಕ್ಷೇತ್ರದಲ್ಲೂ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಓಂಕಾರ್ ಸರ್, ಹೀಗೆ ಅನೇಕರಿಗೆ ಕಳಿಸ್ಬಿಟ್ಟು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಜೊತೆಗೆ ಅವರ ಮನೆಯ ಒಂದು ಕೆಳಗೆ ಜಾಗದಲ್ಲಿ ಪ್ರತಿ ವಾರದಲ್ಲಿ 3 ದಿವಸ ಯೋಗ ತರಗತಿಗಳು, ಗಿಟಾರ್ ಕ್ಲಾಸ್ ಮತ್ತೆ ಕೀಬೋರ್ಡ್, ಚಿತ್ರಕಲೆ ತರಗತಿಗಳು, ಹೀಗೆ ಅನೇಕ ತರಗತಿಗಳನ್ನು ನಡೆಸೋದಕ್ಕೆ ತಮ್ಮ ಮನೆಯಲ್ಲೇ ಉಚಿತವಾಗಿ ಜಾಗವನ್ನು ಕೊಟ್ಟು ಒಂದು ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ತುಂಬಾ ಸ್ನೇಹ ಸ್ವಭಾವದ
ಶಾಂತ ಸ್ವಭಾವದ ಎಲ್ಲರನ್ನ ಪ್ರೀತಿಯಿಂದ ಕಾಣುವಂತಹ ನಮ್ಮ ಪ್ರತಿಮಾ ಸುಭಾಷ್ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸುವಂತಹ ಒಂದು ಕೆಲಸ ನಿಂತಾಗಬೇಕು. ಸೊ ಅವ್ರನ್ನ ವೇದಿಕೆ ಬರಮಾಡೋಣ. ಜೊತೆಗೆ ಇನ್ನೊಂದು ಹೇಳೋದು ಮತ್ತೆ ಇತ್ತೀಚೆಗೆ ನಡೆದಂತಹ ಕಲ್ಯಾಣ ವಿಶ್ವೋತ್ಸವ ಕಾರ್ಯಕ್ರಮ ನಾವೆಲ್ಲರೂ ಪಾಲ್ಗೊಂಡಿದ್ದರಲ್ಲಿ. ಸೊ ಆ ಕಾರ್ಯಕ್ರಮಕ್ಕೆ ಸಪ್ತಗಿರಿ ಬಡಾವಣೆ ಮತ್ತು ದತ್ತಾತ್ರೇಯ ಬಡಾವಣೆ ಅಂತ ಇಟ್ಕೊಂಡಾಗಿದೆ. ಸುಮಾರು 100 ಜನರಿಗೆ ಸಂಪರ್ಕ ಮಾಡಿ ಆ ಎಲ್ಲ ಜನರನ್ನು ಆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವ ಮಾಡಿ ಅಲ್ಲಿ ಪಾರಾಯಣ ಮಾಡುವ ಹಾಗೆ ಮಾಡಿ. ಸೊ ಒಂದು ಈ ರೀತಿಯ ಭಕ್ತಿಯ ಒಂದು ಕಾರ್ಯಕ್ರಮವನ್ನು ಕೂಡ ಭಕ್ತಿಯ ಕಾರ್ಯಕ್ರಮದಲ್ಲೂ ಕೂಡ ತಾವು ಸ್ವಯಂ ಸೇವಕರಾಗಿ ಗುರುತಿಸಿಕೊಂಡು ಆ ರೀತಿಯ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಮುಂದೆ ಕೂಡ ಸಲ್ಲಿಸ್ತಾ ಇರ್ತಾರೆ ಅಂತ ಹೇಳ್ತಾ ಸೊ ಮುಂದೆ ಅವರಿಗೆ ನನ್ನ ಜೊತೆ ವೇದಿಕೆ ಹಂಚಿಕೊಂಡಿದ್ದ ಶ್ರೀಯುತ ಬೆಳಗೇರಿ ಅವರಿಗೆ ಮತ್ತು ಶ್ರೀಮತಿ ಮಾಲಾ ಅವರಿಗೂ ನನ್ನ ನಮನಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕೆ ನಿತಿನ್ ಜಿ ಅವರದ ಒಂದು ಆತ್ಮೀಯವಾದ ಒಂದು ಆಹ್ವಾನ ಇತ್ತು. ಹಾಗಾಗಿ ನಾನು ಬರದೇ ಇದ್ರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತಿದ್ದೆ ಅನ್ಸುತ್ತೆ. ನಿಮ್ಮೆಲ್ಲರೂ ಕಾರ್ಯಕ್ರಮಗಳು ನೋಡಿ ಬಹಳ ಸಂತೋಷ ಆಯಿತು. ಎಸ್ಪೆಷಲಿ ಯೋಗಾಗೆ ಯಾವುದೇ ಒಂದು ಬೌಂಡ್ರಿ ಇಲ್ಲ, ಯಾವುದೇ ಒಂದು ಕಾಸ್ಟ್ಯೂಮ್ ಹಾಕೋಬೇಕಾಗಿಲ್ಲ, ಒಂದು ವಾತಾವರಣ ಬೇಕಾಗಿಲ್ಲ, ಹೀಗೆ ಇರಬೇಕು ಅನ್ನೋ ಏನೋ ಇತಿಮಿತಿ ಇಲ್ಲ ಅನ್ನೋದನ್ನ ನಮ್ಮ ಮಹಿಳೆಯರು ತುಂಬಾ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ. ಕಚ್ಚೆ ಸೀರೆಯಲ್ಲಿ ಯೋಗ ಮಾಡಿ ತೋರಿಸಿದ್ದಾರೆ. ಐ ರಿಯಲಿ ಲವ್ ಇಟ್. ಹ್ಯಾಟ್ಸ್ ಆಫ್ ಟು ಆಲ್ ಲೇಡೀಸ್ ಹೂಎವರ್ ಹ್ಯಾಸ್ ಕೊರಿಯೋಗ್ರಾಫ್. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿದೆ. ನಾನು ಒಂದು 2 ಮಾತುಗಳು ಮಾತ್ರ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಬೇಸಿಕಲಿ ಹ್ಯೂಮನ್ ಮೈಂಡ್ ಏನು ಅಂತಂದ್ರೆ 15 ನಿಮಿಷಕ್ಕಿಂತ ಜಾಸ್ತಿ ಏನ್ ಹೇಳಿದ್ರು ಇಟ್ ಫ್ಲೈಸ್ ಆಫ್, ತಲೆಯಿಂದ ಆಚೆ ಬಿಟ್ಟೋಗುತ್ತೆ. ಹಾಗಾಗಿ 15 ನಿಮಿಷದ ಒಳಗಡೆ ಏನ್ ಮಾತಾಡ್ತೀವಿ ಅದೊಂದು ಮೌಲ್ಯ ಆಧಾರಿತವಾಗಿರುತ್ತೆ. ಅಂಡ್ ಈಗಂತೂ ರೀಲ್ಸ್ ಯುಗ ಬಂದ್ಬಿಟ್ಟಿದೆ. ರೀಲ್ಸ್ 3 ಸೆಕೆಂಡ್ಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕು, ಹಾಗಾಗೋಗಿದೆ. ಅದರಿಂದ ನಾನು ಜಾಸ್ತಿ ಹೊತ್ತು ನಿಮಗೆ ಬೋರ್ ಕೊಡಿಸಲ್ಲ. ಸಣ್ಣ 1-2 ವಿಷಯ ಇದ್ರ ಬಗ್ಗೆ ಮಾತಾಡೋಣ ಅಂತ ಅಷ್ಟೇ. ಒಂದು, ನಮ್ಮಲ್ಲಿ ಸುದೃಢವಾದ ಶರೀರದಲ್ಲಿ ಸುದೃಢವಾದ ಮನಸ್ಸಿರುತ್ತೆ ಅನ್ನೋದು ನೀವೆಲ್ಲೂ ಕೇಳೇ ಇದೆ. ಅಂಥ ಒಂದು ಸುದೃಢವಾದ ಕಾರ್ಯದಲ್ಲಿ ಯಾವತ್ತೂ ಹಿಂಸೆಗೆ ಆಸ್ಪದವಿರಬಾರ್ದು. There is a saying which says there are 2 wolves inside us. ಅಂತಂದ್ರೆ ನಮ್ಮಲ್ಲಿ 2 ಟೈಪ್ ಮೃಗಗಳಿರುತ್ತಂತೆ. ಸಾಮಾನ್ಯವಾಗಿ ಎಲ್ಲರೂ ಏನು ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರಲ್ಲ. ಸೊ ಆ 2 ಟೈಪ್ ಮೃಗಗಳು ನಮ್ಮ ದೇಹದೊಳಗೆ ಯಾವುದಿದೆ ಅಂತಂದ್ರೆ, ಒಂದು ಸದಾ ಹಿಂಸೆ, ಸದಾ ಒಂದು ಏನ್ ಹೇಳ್ತಾರೆ ಖಿನ್ನತೆ, ಬೇರೆಯವ್ರನ್ನ ನೋಡಿ ಈರ್ಷೆ ಪಡುವಂಥದ್ದು, ಮತ್ತೆ ಬೇರೆಯವ್ರಿಗೆ ಏನಾದ್ರೂ ಒಂಥರ ತೊಂದರೆ ಕೊಡುವಂಥದ್ದು, ಆ ಥರ ಒಂದು ಉಲ್ಫ್ ನಮ್ಮ ಒಳಗಡೆ ಇರುತ್ತೆ. ಸೊ ಇನ್ನೊಂದು ಪರಿಸ್ಥಿತಿ, ಇನ್ನೊಂದು ಉಲ್ಫ್ ಇರುತ್ತೆ ನಮ್ಮಲ್ಲಿ, ಅದು ಸದಾಚಾರ, ಸದಾ ಬೇರೆಯವ್ರನ್ನ ಎನ್ಕರೇಜ್ ಮಾಡುವಂತ ಒಂದು ಉಲ್ಫು, ಮತ್ತೆ ಸದಾ ಸೌಹಾರ್ದತೆ, ಶಾಂತಿ, ಭರವಸೆ, ಪ್ರಶಾಂತತೆ ಇರುವಂತ ಒಂದು ಮೃಗ ನಮ್ಮೊಳಗಿರುತ್ತೆ. ಈ 2 ಉಲ್ಫು ನಮ್ಮೊಳಗಿದ್ದು ನಾವು ಯಾವುದನ್ನ ಫೀಡ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಜೀವನದಲ್ಲಿ. ಸೊ ವಿಚ್ ಎವರ್ wolf you feed that grows bigger in your body. ಸೊ ನಾನು ಆಂಗ್ಲ ಪದ ಬಳಸ್ತಿದ್ದೀನಿ ಅಂತ ನೀವು ಇದು ಮಾಡ್ಕೊಳ್ತಿಲ್ಲ ಅನ್ಕೊಳ್ತೀನಿ. ಸೊ ಮತ್ತೆ 1-2 ಆಂಗ್ಲ ಪದ. ಸೊ ನಾವು ಯಾವ ಉಲ್ಫನ್ನ ಫೀಡ್ ಮಾಡ್ತೀವಿ ಆ ಉಲ್ಫು ದೊಡ್ಡದಾಗಿ ಬೆಳೆಯುತ್ತೆ ಅಂತ ಒಂದು ವಿಷಯ. ಸೊ ಹಾಗಾಗಿ ನಾವೆಲ್ಲರೂ ಯಾವ ಉಲ್ಫನ್ನ ಫೀಡ್ ಮಾಡಬೇಕು ಅನ್ನೋದನ್ನ ನಾವೇ ಅರ್ಥಕೋಬೇಕು. ಈ ಅರಿಯುವಿಕೆ ಅನ್ನೋದೇ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ನಮ್ಮನ್ನ ನಾವು ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು. ನಮ್ಮನ್ನ ನಾವು ಒಂದು ಸೆಲ್ಫ್ ರಿಯಲೈಸೇಷನ್, ಸೆಲ್ಫ್ ಬೂಸ್ಟಿಂಗ್ ಅಪ್ ಮಾಡ್ಕೊಂಡಾಗ ನಮ್ಮೊಳಗಡೆ ನಾವು ಯಾವ ತರದ ಒಂದು ಮೃಗನ ಬೃಹದಾಕಾರವಾಗಿ ಬೆಳೆಸ್ಬೋದು ಅನ್ನೋದನ್ನ ನಮ್ಗೆ ಒಂದು ಮನವರಿಕೆ ಆಗುತ್ತೆ. ಈ ಸ್ವಾಧ್ಯಾಯ ಹೇಗೆ ನಮ್ಗೆ ಆಗ್ಬೇಕು ಅನ್ನೋದೇ ಆದ್ರೆ, ಮಹಾನ್ ಪುರುಷರು, ಸುಮಾರು ಜನ ಮಹರ್ಷಿಗಳು, ತತ್ವಜ್ಞಾನಿಗಳೆಲ್ಲ ಬಹಳಷ್ಟು ಪುಸ್ತಕಗಳು ಬರೆದಿದ್ದಾರೆ. ಸೊ ನೀವು ಆದಷ್ಟು ಪುಸ್ತಕ ಓದುವಂತ ಅಭ್ಯಾಸಗಳು ಮಾಡ್ಕೊಳ್ಳಿ. ಪತ್ರಿಯವರದಾಗ್ಲಿ, ವಿವೇಕಾನಂದರದಾಗ್ಲಿ,
ಅಥವಾ ರಮಣ ಮಹರ್ಷಿಗಳಾಗ್ಲಿ, ಅದರಲ್ಲೆಲ್ಲರೂ ನಮ್ಗೆ ನಮ್ಮನ್ನ ನಾವು ಅರ್ಥಕೊಳ್ಳೋದು ಹೇಗೆ, ನಾವ್ ಯಾರು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಹಾಗಾಗಿ ಅಂತ ಪುಸ್ತಕಗಳನ್ನ ನೀವು ಓದಿ, ಮಕ್ಕಳಿಗೂ ನೀವು ಅದೇ ತರ ಮೋಲ್ಡ್ ಮಾಡ್ಬೇಕಾಗುತ್ತೆ ಪುಸ್ತಕಗಳು ಓದೋದು. ಈಗ ನಮ್ದು ಒಂದು ಶಾಲೆ ಇದೆ, ಸಣ್ಣದಾಗಿ ಸಣ್ಣ ಮಕ್ಕಳ ಶಾಲೆ. ಎಲ್ಲ ಪೇರೆಂಟ್ಸ್ಗೆ ಏನನ್ಸುತ್ತೆ, ಫಸ್ಟ್ ಸ್ಕೂಲಿಂಗು ಬೇಸಿಕ್ಸ್ ಹೇಳ್ಕೊಡ್ತಾರೆ, ABCD, ಶೇಪ್ಸ್, ಕಲರ್ಸು ಅಷ್ಟೇ ಇರುತ್ತೆ ಅಂತ. ಅದಕ್ಕೆ ಬಂದ್ಬಿಟ್ಟು ಸ್ಕೂಲ್ನಲ್ಲಿ ಒಂದೊಂದು ಫಿಕ್ಸ್ ಮಾಡ್ತಾರೆ ಫೀಸ್. ಬಟ್ ಹೇಳ್ಕೊಡಕ್ ಸಾಧ್ಯ ಆಗೋದು ಬೇಸಿಕ್ಸ್. ಬೇರೆ ಇನ್ನೇನು ಮಗು ಅದಕ್ಕಿಂತ ಜಾಸ್ತಿಯಾಗಿ ತಗೊಳ್ಲಿಕ್ಕೂ ಆಗಲ್ಲ, ಇನ್ನು ಅದಕ್ಕಿಂತ ಜಾಸ್ತಿಯಾಗಿ ಯಾರು ಹೇಳ್ಕೊಡ್ಲಿಕ್ಕೂ ಸಾಧ್ಯ ಆಗಲ್ಲ. ಬಟ್ ಆ ಬೇಸಿಕ್ಸ್ ಒಂದಕ್ಕೋಸ್ಕರ ಮಕ್ಕಳನ್ನ ಶಾಲೆಗೆ ಕಳಿಸೋದು ಅಂತಲ್ಲ, ಇಟ್ಸ್ ದೇರ್ ಫಸ್ಟ್ ಸ್ಕೂಲಿಂಗ್. ಸೊ ನಮ್ಮಲ್ಲಿ ನಾವು ಆ ಫಸ್ಟ್ ಸ್ಕೂಲಿಂಗ್ ಪ್ರತಿಯೊಂದು ಅವರಿಗೆ ಫಸ್ಟ್ ಇಂಟ್ರೊಡಕ್ಷನ್ ಆಗಿರೋದ್ರಿಂದ ವಿ ಟೇಕ್ ಅಟ್ಮೋಸ್ಟ್ ಕೇರ್, ಇನ್ಕ್ಲೂಡಿಂಗ್ ಹೋಲಿ ಆಡೋದಾಗ್ಲಿ. ಮಗುಗೆ ಒಂದು ಗೂಗಲ್ ತೋರಿಸ್ಬಿಡ್ತಾರೆ ಫಸ್ಟ್, ಆ ಹೋಲಿ ಹಿಂಗ್ ಆಡ್ತಾರೆ ನಾಳೆ ಸ್ಕೂಲಲ್ಲಿ ಹೋಗ್ಬಿಟ್ಟು ಆ ಮಗು ಹೆದರ್ಕೊಂಡೇ ಬಿಟ್ಟಿರುತ್ತೆ. ಓ ಹೋಲಿ ಈ ತರ, ಓ ಎಲ್ಲ ಬಣ್ಣಗಳು ನೋಡೇ ಹೆದರ್ಕೊಂಡ್ಬಿಡುತ್ತೆ ಸಣ್ಣ ಮಗು. 5 ವರ್ಷಕ್ಕೆ ಒಳಪಟ್ಟಿದ್ದ ಮಕ್ಕಳಿಗೆ ಇನ್ನೇನು ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಪೇರೆಂಟ್ಸ್ಗೆ ನಾವು ಹೇಳೋದೇ ಇಷ್ಟು, ಪ್ರತಿಯೊಂದು ಲೀವ್ ಇಟ್ ಟು ಅಸ್, ವಿ ವಿಲ್ ಇಂಟ್ರೊಡ್ಯೂಸ್ ದೆಮ್ ಇನ್ ಆರ್ ಓನ್ ವೇ. ನಮ್ಮ ಒಂದು ರೀತಿ ಇದೆ, ಅದೇ ರೀತಿಯಲ್ಲಿ ಮಕ್ಕಳಿಗೆ ಪ್ರತಿಯೊಂದು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ. ಸೊ ಫಸ್ಟ್ ಬೆಸ್ಟ್ ಎಜುಕೇಶನ್ ನಾವು ಹೇಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ, ಮಕ್ಕಳು ಪ್ರತಿಯೊಂದು ನಮ್ಮ ಸ್ಕೂಲ್ನಲ್ಲಿ ಫೋಟೋಸ್ ತೆಗಿಲ್ಲ, ಪ್ರತಿಯೊಂದು ವಿಡಿಯೋ ಮಾಡಿ ಕಳಿಸ್ತೀವಿ. ಯಾಕೆಂದ್ರೆ ರಿಯಲಿಸ್ಟಿಕ್ ಆಗಿ ಮಕ್ಕಳು ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದು ಪ್ರತಿಯೊಂದು ತಂದೆ ತಾಯಿಗೆ ಗೊತ್ತಾಗಬೇಕು ಅಂತ. ಸೊ ಅದರಲ್ಲಿ ಈಗ ಸಂಸ್ಕೃತದ ಹೇಗೆ ಅವರು ಮಾಡಿಸೋದು ಬಹಳ ಇಷ್ಟ ಆಯ್ತು ಕಾರ್ಯಕ್ರಮ. ನಮ್ಮ ಮಕ್ಕಳಿಗೂ ಕನ್ನಡ, ಸಂಸ್ಕೃತ, ಹಿಂದಿ, ಇಂಗ್ಲಿಷ್ ರೈಮ್ಸ್ ಹೇಳ್ಕೊಡ್ತೀವಿ. ಪರವಾಗಿ ಒಂದು ಕೆಲಸ ಮಾಡ್ತಾರೆ ಈಗ ಜೋರಾಗಿ ತಪ್ಪಾಡಿದ್ರೆ ನಾವು ಯಕ್ಷಗಾನ, ನೃತ್ಯ ಮತ್ತು ನಾಟಕದ ಅಮೋಘ ಸಮ್ಮಿಲನವಾಗಿದ್ದು, ಸಂಗೀತ ಮತ್ತು ಸಂಭಾಷಣೆಯು ಈ ಕಲೆಯ ಎತ್ತಿ ಹಿಡಿಯುತ್ತದೆ. ಇಂತಹ ಅದ್ಭುತವಾದ ನಾಟ್ಯ ಶೈಲಿಯನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ಶ್ರೀಮಾನ್ ದತ್ತಾತ್ರೇಯ ಭಟ್. ಅದನ್ನು ಪ್ರಸ್ತುತಪಡಿಸುತ್ತಿರುವವರು ಜ್ಞಾನದೀಪ ತಂಡದ ಬರೆಯಾದ ದತ್ತಾತ್ರೇಯ ಭಟ್. ಪ್ರಸಂಗ ಕಂಸವಧೆ ಎನ್ನುವ ಪ್ರಸಂಗದ ಕಂಸನ ಪಾತ್ರಧಾರಿ. ಒಂದು ಸಣ್ಣ ನೃತ್ಯ ರೂಪಕ, ಒಂದು 5-7 ನಿಮಿಷಗಳ ಕಾಲ ಮರಿಯಾನೆ.
ವಿಶೇಷ ಮಥುರಾ ಸಾಮ್ರಾಟ ಮಥುರಾಧಿಪ ಮಹಾಬಲ್ಲ ಕಂಸ. ಹೇಗಿದೆ ಜಯಘೋಷ? ಜಯಘೋಷ ಪಡಬೇಕಿದ್ರು ಯೋಗವೂ ಬೇಕು, ಯೋಗ್ಯತೆಯೂ ಬೇಕು. ನಮ್ಮಲ್ಲಿ ಎರಡು ಪರಿಪೂರ್ಣವಾಗಿದೆ. ಸಂತೋಷವಾಗಿ ಕೇಳಿಕೊಂಡು ಇನ್ನು ಮಾತ್ರವಲ್ಲ, ನಮ್ಮ ಆ ಒಂದು ರಾಜಕೀಯ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಹಾರ ಪ್ರಜೆಗಳು ಸುಭಿಕ್ಷರಾಗಿದ್ದಾರೆ. ಇದರ ಬಗ್ಗೆ ಸಂದೇಹವೇ ಇಲ್ಲ. ಇನ್ನು ನಮ್ಮ ದೇಶ ರಕ್ಷಣೆಗಾಗಿ ಆನೆ, ರಥ, ಕುದುರೆ, ತಲವಾರುಗಳು ತಪ್ಪಂತಹ ಚತುರಂಗವ ಸೇನಾ ಸಂಪನ್ನ ಬಲಿಷ್ಠ ಸೇನೆಯನ್ನು ಒಳಗೊಂಡಿದ್ದೇನೆ. ಹೌದು, ಎಲ್ಲ ಸರಿ. ಆದರೆ ಬಾಲ್ಯದ ನೆನಪಾಗ್ತಾ ಇದೆ. ತಂದೆ ತಾಯಿಯರ ಪ್ರೀತಿ ವಾತ್ಸಲ್ಯದಿಂದ ವಂಚಿತನಾದಂತಹ ನಾನು ಯೋಚಿಸ್ತಾ ಚಿಂತಾಕ್ರಾಂತನಾಗಿ ಅರಮನೆಯ ಮೂಲೆಯೊಂದರಲ್ಲಿ ಕುಳಿತುಕೊಂಡು ಚಿಂತಾಕ್ರಾಂತ ಸ್ಥಿತಿಯಲ್ಲಿದ್ದಾಗ ಮಹರ್ಷಿ ನಾರದರ ಆಗಮನವಾಯಿತು. ಅವರ ಸಲಹೆಯಂತೆ ನನ್ನ ತಾಯಿ ತಂದೆಯರನ್ನು ಸೆರೆಯಲ್ಲಿಟ್ಟಿದ್ದೇನೆ. ಯಾಕೆಂದ್ರೆ ಲೋಕದಲ್ಲಿ ಹೇಗಿದೆ, ಲೋಕದಲ್ಲಿ ತನ್ನ ಮಕ್ಕಳನ್ನು ತಂದೆ ತಾಯಿಯರು ಹೇಗೆ ಪಾಲನೆ ಪೋಷಣೆ ಮಾಡ್ತಾರೆ, ನನಗೆ ಆ ಸೌಭಾಗ್ಯ ಸಿಗಲಿಲ್ಲ. ಆದ್ದರಿಂದ ತಂದೆ ತಾಯಿಯರನ್ನು ಸೆರೆಯಲ್ಲಿಟ್ಟಿದ್ದೇನೆ. ಇನ್ನು ಸೆರೆಯಲ್ಲಿಟ್ಟು ಸಿಂಹಾಸನಾರೂಢನಾಗಿದ್ದೇನೆ. ಸಿಂಹಾಸನಾರೂಢನಾಗಿ ದಿಗ್ವಿಜಯಕ್ಕೆ ತೆರಳಿದೆ. ದಿಗ್ವಿಜಯದಲ್ಲಿ ಎಲ್ಲ ಅರಸು ಮಕ್ಕಳನ್ನು ಸದೆ ಮಾಡಿದು ಅವರಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ಮಾತ್ರವಲ್ಲ, ಕೊನೆಯದಾಗಿ ಮಾಗಧ ದೇಶಕ್ಕೆ ತೆರಳಿದೆ. ಮಾಗಧನು ನನ್ನಲ್ಲಿ ಸೆಣಸಾಡಿದ ಘೋರ ಯುದ್ಧವಾಯಿತು. ಆ ಯುದ್ಧದಲ್ಲಿ ನಾನು ಜಯಶೀಲನಾದೆ. ಆತನಿಗೆ 2 ಹೆಣ್ಣು ಮಕ್ಕಳಾದಂತಹ ಆಸ್ತಿ ಪ್ರಾಸ್ತಿಯವರನ್ನು ವಿವಾಹ ಮಾಡಿಕೊಟ್ಟ ನನ್ನ ಶೌರ್ಯ ಸಾಹಸಕ್ಕೆ ಮೆಚ್ಚಿ ವಿವಾಹಿತನಾಗಿ ಈ ಜರಮಣೆಯಿಂದ ಸುಭಿಕ್ಷವಾಗಿದ್ದೇನೆ. ಆದರೆ ಆದ ಕಥೆ ಏನು ಗೊತ್ತಾ? ನನ್ನ ತಂಗಿಯ ಮೇಲೆ ಪ್ರೀತಿ ವಾತ್ಸಲ್ಯಗಳು ಜಾಸ್ತಿ ನನಗೆ. ನನ್ನ ತಂಗಿ ದೇವಕಿ, ಅವಳ ಪ್ರಾಯ ಪ್ರಬುದ್ಧರಾದ್ರಿಂದ ಅವಳಿಗೆ ಯದುವಂಶದಲ್ಲಿರ್ತಕ್ಕಂತಹ ವಸುದೇವರಿಗೆ ಕೊಟ್ಟು ವಿವಾಹ ಮಾಡಿದೆ. ವಿವಾಹ ಸಂಭ್ರಮೋತ್ಸವದಲ್ಲಿ ಅರಮನೆಯ ರಾಜಬೀದಿಯಲ್ಲಿ ರಥದ ಬಾಗೆಯನ್ನು ಹಿಡಿದು ನಾನು ಮುನ್ನಡೆಯುತ್ತಿರುವಂತಹ ಸಂದರ್ಭ ಮಕ್ಕಳನ್ನು ಕೂರಿಸಿಕೊಂಡು ಅಂತಹ ಸಂದರ್ಭದಲ್ಲಿ ಕೇಳಿಬಂದಂತಹ ಅಶರೀರ ಬಾಡಿಗೆ ಗೊತ್ತಿದೆ. ಕಂಸ ತಂಗಿ ಅಂತ ಒಪ್ಪಿ ಮೇಲೆ ಬೇಡ. ನಿನ್ನ ತಂಗಿಯ ಅಷ್ಟಮ ಗರ್ಭ ಸಂಜಾತರಿಂದ ನಿನಗೆ ಮರಣ. ಅಷ್ಟಮ ಗರ್ಭ ಸಂಜಾತನಿಂದ ನನಗೆ ಮರಣ. ಏಕಶ್ಚಿತ್ ಒಬ್ಬ ಬಾಲಕರಿಂದ ನಾವಲ್ಲ ಏನ್ ಮಾಡಿದೆ? ನನ್ನಲ್ಲಿ ಪೂತಣಿ ಅನುಭವಿದ್ದಾಳೆ. ಅವರ ಸ್ತನಗಳಲ್ಲಿ ಕ್ಷೀರವು ಎಷ್ಟು ಬೇಕಾದರೂ ಅಕ್ಷಯವಾಗತ್ತೆ. ಅಂತಹ ಕ್ಷೀರಸ್ತನವುಳ್ಳವಳು, ವಿಷದ ಕ್ಷೀರವುಳ್ಳವಳು ಅವಳ ಸ್ತನದಲ್ಲಿ. ಅವಳನ್ನು ಕಡೆಗಿದೆ ಹುಟ್ಟಿದ 7 ದಿನಗಳಲ್ಲಿ ಆ ಪೂತಣಿಯನ್ನು ಕೊಂದು ಮುಗಿಸಿದ ಕೃಷ್ಣ. ಇಂಥ ಸಾಮಾನ್ಯನಲ್ಲ. ಮತ್ತೆ ಮಾಡಿದ ಗೊತ್ತಾ? ಬರುವಟಿದೇನು ಯಾರನ್ನ ಆ ವಾದ ಯಕ್ಷ ಮತ್ತು ಎಲ್ಲವನ್ನೂ ಅತ್ತ ಕಡೆ ಹಟ್ಟಿದೆ. ಯಾರು ಹೋದವರು ಬರಲೇ ಇಲ್ಲ. ಶಕಟಾದೇನಕರು ಸಹ ಬಂದಿಲ್ಲ. ಆಯ್ತಲ್ಲ, ಸಾಮಾನ್ಯ ವ್ಯಕ್ತಿಯಲ್ಲ, ಯಾರಿರಬಹುದು. ನನ್ನ ಹರಿಯಾಗಿರತಕ್ಕಂತಹ ಹರಿರಬಹುದೇ? ಯಾರಾದರೂ ಏನಂತೆ ನಾನು ಎಲ್ಲವನ್ನೂ ಎದುರಿಸಿದ್ದೇನೆ. ಹೋಗಿ ನಾನು ಅವನಿಗೆ ಶರಣಾಗಲೇ ಜಯಮಾನವೆಲ್ಲ ಇದ್ದನು ಅಂದಂತಹ
ಅನುಭವಿಸಿ. ಇನ್ನು ಬಲ್ಲವರು ಹೇಳ್ತಾರೆ, ಉಪಾಯ ನಾಶಕ್ಕೆಂದು ಪರಾಕ್ರಮ ಎಂಬುದ. ಉಪಾಯದಿಂದ ಸಾಧಿಸಲಿಕ್ಕಾಗುವುದನ್ನು ಪರಾಕ್ರಮದಿಂದ ಸಾಧಿಸಲಿಕ್ಕಾಗುವುದಿರುವಂತೆ ಅವರದ್ದು ಪ್ರಶ್ನೆತಂತ್ರ ಇರುವುದು. ನನ್ನದು ಈ ಕಂಸತಂತ್ರ. ಒಂದು ಉಪಾಯ ಹೂಡಿದ್ದೇನೆ, ಏನು ಗೊತ್ತೇ? ಒಂದು ಉಪಾಯವನ್ನು ಹೂಡಿದ್ದೇನೆ. ನನ್ನದು ಕಂಸತಂತ್ರ. ಏನು ಮಾಡ್ತಾನೆ ಗೊತ್ತಾ? ನನ್ನ ಮಹಾಮಂತ್ರಿ ಎನಿಸಿಕೊಂಡಂತಹ ಆ ಅಕ್ರೂರನ್ನ ಸಲಹೆ ಕಳಿಸ್ತೇನೆ. ಬಲರಾಮ ಕೃಷ್ಣರನ್ನು ಕರೆದುಕೊಂಡು ಬಾ. ಯಾಕೆ? ಚತುರ್ದಶಿಯಂದು ಆ ನನ್ನ ಶಸ್ತ್ರಾಗಾರದಲ್ಲಿರುವಂತಹ ಶಿವನನ್ನು ಮುಗಿಸಿ ಆಚರಿಸಲ್ಪಡುವಂತಹ ಹಬ್ಬದ ದಿನ. ಆ ಹಬ್ಬದ ನ್ಯಾವ ಒಡ್ಡಿ ನಿಮ್ಮಿಬ್ಬರನ್ನು ಕರೆಸ್ತೇನೆ. ಬರುವಂತಹ ಸಂದರ್ಭದಲ್ಲಿ ಶಸ್ತ್ರಾಗಾರದ ಎಡಬದಿ ಮತ್ತು ಬಲಬದಿಯಲ್ಲಿ ದ್ವಾರಪಾಲಕರಾಗಿ ನಿಂತಿದ್ದಾರೆ ಜಾನೂರ ಮುಷ್ಟಿಕರು. ಅವರನ್ನು ಜಯಿಸಿ ಬರಬೇಕು. ಒಂದು ವೇಳೆ ಅವರನ್ನು ಜಯಿಸಿ ನೀನು ಮುಂದೊತ್ತಿ ಬಂದೆ ಅಂತಂದ್ರೆ ನಿನ್ನನ್ನು ಹಾಗೆ ನಾನು ಸುಮ್ಮನೆ ಬಿಡುವುದಿಲ್ಲ. ನಿನ್ನ ಕರ್ತನ ಹಿಡಿದು ಸೆರೆಮನೆಯಲ್ಲಿರುವಂತಹ ನಿನ್ನ ತಂದೆ ಸಾಯಿದ ಹಿರಿಯರ ಸಮ್ಮುಖದಲ್ಲಿ ಕೊಟ್ಟಿ ಸಾಯಿಸ್ತೇನಂತೆ.
ಮಳೆಗಾಲ. ಬಿಸಿಲು ಅಂದ್ರೆ ತುಂಬಾ ಬಿಸಿಲು ಅಂತ ಒತ್ತಾಡ್ತೀವಿ, ಚಳಿ ಅಂದ್ರೆ ತುಂಬಾ ಚಳಿ ಅಂತ ಒತ್ತಾಡ್ತೀವಿ. ಆದ್ರೆ ನಾವು ಸಂತೋಷವಾಗಿರೋದು ಯಾವಾಗ ಅಂದ್ರೆ ಮಳೆಗಾಲದಲ್ಲಿ. ಅದಕ್ಕೆ ಈ ಮಳೆಗಾಲದ ಸಂದರ್ಭಕ್ಕೆ ಸಾಕಷ್ಟು ಹಾಡುಗಳೆಲ್ಲ ಇದೆ. ಈಗ ಆ ಮಳೆಗಾಲದ ಸಂದರ್ಭದಲ್ಲಿ ಬರೋ ಮಳೆಯ ಮೇಲೆ ಇರುವಂತಹ ಹಾಡುಗಳ ಒಂದು ಫ್ಯೂಷನ್ ಅನ್ನ ನಾವು ಕೇಳೋಣ. ಗಾನವೃಷ್ಟಿ. ಈ ಗಾನವೃಷ್ಟಿಯನ್ನ ನಮ್ಮ ಮುಂದೆ ತಂದ್ಕೊಡ್ತಾ ಇದ್ದಾರೆ ಶ್ರೀಮತಿ ಮಾಲತಿ ಅವರು, ಶ್ರೀಮತಿ ರಂಜಿತಾ ಅವರು ಮತ್ತೆ ಶ್ರೇಯ ಅವರು. ಮಳೆ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕ ಅನ್ನೋದನ್ನ ನಾವು ನೋಡೋಣ. ಮಳೆಯನ್ನ ಸಮೃದ್ಧಿ, ಸಂಭ್ರಮ, ಸಂಪತ್ತು ಅಂತೆಲ್ಲ ಬಣ್ಣಿಸಬಹುದು. ಪ್ರಕೃತಿಯ ಹಸಿರೆಗೆ ಉಸಿರು ಮಳೆ. ಬೇಸಿಗೆಯಿಂದ ಬೆಂದ ಭೂಮಿಗೆ ಚಟಪಟ ಚಟಪಟ ಬೀಳುವ ಮಳೆ ಹನಿಯಿಂದ ಪ್ರಕೃತಿಗೆ ಮರುಜೀವ. ರೈತನ ಮಿತ್ರ ಮಳೆ. ಮುಂಗಾರು ಮಳೆ ಸ್ವಲ್ಪ ತಡವಾಯಿತೋ ಹಣೆಗೆ ಕಿವಿ ಕೊಟ್ಟು ಆಗಸದೆಡೆಗೆ ಕಣ್ಣು ಕಿಲಿಸಿ ಬಾರಪ್ಪ ಮಳೆರಾಯ ಎಂದು ಬೇಡುವ ಪರಿಪಾಠ. ಮಳೆಯಪ್ಪ ಮಳೆರಾಯ ಕರೆಯುತ್ತಾರು ನಿನ್ನ. ಮಳೆಯಪ್ಪ ಮಳೆರಾಯ ಕರೆಯುತ್ತಾರು ನಿನ್ನ. ಮೊದಲ ಕೂರಿಗೆ ರೈತರು, ಮೊದಲ ಕೂರಿಗೆ ರೈತರು ಹೊಲದಾಗ ಫಲ ನೆಟ್ಟು, ಹೊಲದಾಗ ಫಲ ನೆಟ್ಟು ಕೈಯ ಮುಗಿದಾರ, ಕೈಯ ಮುಗಿದಾರ, ಕೈಯ ಮುಗಿದಾರ. ಮಳೆಯಪ್ಪ ಮಳೆರಾಯ ಕರೆಯುತ್ತಾರು ನಿನ್ನ. ಭತ್ತ ಬಂತಣ್ಣ ಮುತ್ತಿನ ಕಂಬವ ಸೇರಿ, ಬಿತ್ತಿ ಬಂದೆ ಶಿವನೇ ಮಳೆಯಲ್ಲ. ಭತ್ತ ಬಂತಣ್ಣ ಮುತ್ತಿನ ಕಂಬವ ಸೇರಿ, ಬಿತ್ತಿ ಬಂದೆ ಶಿವನೇ ಮಳೆಯಲ್ಲ. ಅಂದಾಗ ಮುತ್ತಿನ ಮಂಜು ಸುರಿದ್ಯಾವೋ, ಓ ಮುತ್ತಿನ ಮಂಜು ಸುರಿದ್ಯಾವೋ. ಮಳೆಯಪ್ಪ ಮಳೆರಾಯ ಕರೆಯುತ್ತಾರು ನಿನ್ನ. ಮಳೆಯಪ್ಪ ಮಳೆರಾಯ ಕರೆಯುತ್ತಾರು ನಿನ್ನ. ಮೂಡಲ ಸೀಮೆಗೆ ಹೋಗಿ ಬಾರೋ ಮಳೆರಾಯ, ಕಗ್ಗಲ್ಲಾರನ್ನ ತವರೂರಿಗೆ. ಮೂಡಲ ಸೀಮೆಗೆ ಹೋಗಿ ಬಾರೋ ಮಳೆರಾಯ,
ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ ಮೊದಲ ಕೂರಿಗೆ ರೈತರು ಹೊಲದಾಗ ಫಲ ನೆಂತು ಕೈಯ ಮುಗಿದಾರ ಓ ಹುಯ್ಯೋ ಹುಯ್ಯೋ ಮಳೆರಾಯ ಹೂವಿನ ಗಿಡಕ್ಕೆ ನೀರಿಲ್ಲ. ಬಾರೋ ಬಾರೋ ಮಳೆರಾಯ ಬಾಳೆ ತೋಟಕ್ಕೆ ನೀರಿಲ್ಲ. ಇದೊಂದು ನಮ್ಮ ಜನಪ್ರಿಯ ಜಾನಪದ ಉಕ್ತಿ. ನಮ್ಮ ಹಳ್ಳಿಗಳಲ್ಲಿ ಮಳೆ ಬಗ್ಗೆ ತುಂಬಾ ಭಾವನಾತ್ಮಕ ನಂಬಿಕೆಗಳಿವೆ. ಕತ್ತೆಗಳಿಗೆ ಮದುವೆ, ಕಪ್ಪೆಗಳಿಗೆ ಮದುವೆ, ಇವೆಲ್ಲ ಪ್ರತಿ ಸರ್ತಿ ರಂಜನೀಯವಾಗಿ ಸದ್ದು ಮಾಡುತ್ತಿರುವ ಸುದ್ದಿಗಳು. ಮತ್ತು 2 ಜರಡಿಗಳಲ್ಲಿ ಕಪ್ಪೆಗಳನ್ನು ಕೂಡಿ ಹಾಕಿ ಮನೆ ಮನೆಗೆ ಹೋಗಿ ಅದನ್ನು ತಲೆ ಮೇಲೆ ಇಟ್ಟುಕೊಂಡು ಗಂಟಂತ ತಿರುಗುವುದು. ಆ ಮನೆಯವರು ಅದರ ಮೇಲೆ ನೀರು ಹಾಕುವುದು ತುಂಬಾ ಮನರಂಜನೆಯ. ಜೊತೆಗೆ ನಮ್ಮ ಅರ್ಚಕರು ಪರ್ಜನ್ಯ ಜಪ ತಪ ಅಂತೆಲ್ಲ ವಿಶೇಷ ಪೂಜೆ ಮಾಡಿ ಮಳೆಗಾಲದಲ್ಲೂ ಕೂಡ ಉಂಟು. ಹೀಗೆ ಬೇಡಿದ ಪರಿಗೆ ಮಳೆರಾಯ ಮೆಚ್ಚಿ ಭೂಮಿ ಬಿದ್ದರೆ ಸಂಭ್ರಮ ಪಡಲಾದಿದ್ದಿದೆ. ಮಳೆ ಬರುವ ಕಾಲಕ್ಕ ಮಳೆಯಾಗ ಕುಂತೇವೋ. ಮಳೆ ಬರುವ ಕಾಲಕ್ಕ ಮಳೆಯಾಗ ಕುಂತೇವೋ. ಇಳಿದು ಜಳಕ ಮಾಡೋಣ ನಾವು ನೋಡೋಣ ಆಟ ಆಡೋಣ. ನಾವು ನೋಡೋಣ ಆಟ ಆಡೋಣ. ಮಳೆ ಬರುವ ಕಾಲಕ್ಕ ಮಳೆಯಾಗ ಕುಂತೇವೋ. ಇಳಿದು ಜಳಕ ಮಾಡೋಣ ನಾವು ನೋಡೋಣ ಆಟ ಆಡೋಣ. ನಾವು ನೋಡೋಣ ಆಟ ಆಡೋಣ. ಮರಿಗಳು ಕಣ್ಣೆ ಮಗ ಮಳೆ ಗಾಳಿ ಸೆಳೆವಾಗ. ಮರಿಗಳು ಕಣ್ಣೆ ಮಗ ಮಳೆ ಗಾಳಿ ಸೆಳೆವಾಗ. ಮಳೆಗಳನ್ನು ಎಳೆವಾಗ ನಾವು ಯಾವಾಗ ಮನೆಗಳನ್ನು ಎಳೆವಾಗ ನಾವು ಯಾವಾಗ ಮನೆಯಲ್ಲಿ ಕುಂತೇವೋ. ನಾವು ಯಾವಾಗ ಮನೆಯಲ್ಲಿ ಕುಂತೇವೋ. ಮಳೆ ಬರುವ ಕಾಲಕ್ಕ ಒಡೆಯಾಗ ಕುಂತೇವೋ. ಇಳಿದು ಜಳಕ ಮಾಡೋಣ ನಾವು ನೋಡೋಣ ಆಟ ಆಡೋಣ. ನಾವು ನೋಡೋಣ ಆಟ ಆಡೋಣ. ತೋಲ್ ಮಿಂಚು ನಿನಗೆ ಕಣ್ಣು ಕೊಡಿಸಿ ಕೆಣಕಿ. ತೋಲ್ ಮಿಂಚು ನಿನಗೆ ಕಣ್ಣು ಕೊಡಿಸಿ ಕೆಣಕಿ. ಬಾಗಿಲಿನ ಹೊರಗೆ ಇರುವಾಗ ಬಾಗಿಲಿನ ಹೊರಗೆ
ಇನ್ನು ಈ ಮಳೆ ರಾಯನ ಇದು ತ್ರಿಮೂರ್ತಿಗಳ ಸೃಷ್ಟಿ ಸ್ಥಿತಿ ಲಯದ ತ್ರಿಕೋಣ ಸ್ವರೂಪವು ನಮ್ಮ ಮಳೆ ರಾಯ ಅಂದ್ರೆ ತಪ್ಪೇನೂ ಇಲ್ಲ. ಕಾದ ನೆಲ ಮಳೆ ಹನಿಯಿಂದ ನೆಲ ಹದವಾಗಿ ಬೆಳೆದ ಪೈರು ನಮ್ಮ ಅನ್ನ, ನಮ್ಮ ಜೀವನ, ಇದು ಸೃಷ್ಟಿ. ನಂತರ ಕಾಲ ಕಾಲಕ್ಕೆ ಸೃಷ್ಟಿಯಿಂದ ಉತ್ತಮ ಪೈರು ಫಸಲುಗಳಿಂದ ನಮ್ಮ ಜೀವನಯಾನ ಸ್ಥಿತಿ ಮತ್ತು ಅತಿವೃಷ್ಟಿಯಿಂದ ಎಲ್ಲ ನಾಶವಾಗುವುದು ಕೂಡ ಇದೆ. ಅಲ್ಲದೆ ರಾಜಕಾಲುವೆನಂದು ಕೆರೆ ನಮ್ಮಪ್ಪಂದು, ಕುಂಟೆ ನಮ್ಮ ಅಜ್ಜಂದು ಅಂತ ನಮ್ಮ ಬೆಂಗಳೂರಿಗರಂತೆ ಎಲ್ಲವನ್ನು ಸ್ವಾಹ ಮಾಡಿದರೆ ಲಯದ ಋತುನರ್ತನ ಕಟ್ಟಿಟ್ಟ ಬುದ್ಧಿ. ಹಿಂದೆ ಪ್ರಾಂತ ನಾಯಕರು ಕೆರೆ ಕುಂಟೆಗಳನ್ನು ವಿಶೇಷವಾಗಿ ಕಟ್ಟಿಸುತ್ತಿದ್ದರು. ನೀರಿನ ಜಲಕ್ಕೆ ನರಬಲಿಯಾಗಿ ಕೆರೆ ಹಾರ ಕೊಡಲು ಕೂಡ ಇತ್ತು. ಹೀಗೆ ಮಾಸೂರು ಎಂಬಲ್ಲಿ ಒಂದು ಮರಗದ ಕೆರೆ ಎಂದು ಒಂದು ಜನಪದ ಇತಿಹಾಸವೇ ಇದೆ. ಆ ಪ್ರಾಂತದ ನಾಯಕ ಕೆರೆ ಕಟ್ಟಿಸಿ ನೀರು ಬಾರದೇ ಇದ್ದಾಗ ತನ್ನ ಸೊಸೆಯನ್ನು ಕೆರೆಗೆ ಹಾರ ಅಥವಾ ಬಲಿ ಕೊಡುವಂತೆ ಬೇಡಿಕೆಯಾಗಿ ಅವಳು ಕೆರೆಗೆ ಬಾಗಿನ ಕೊಟ್ಟು ತಿರುಗಿ ಬರುವಾಗ ಎಲ್ಲೂ ಇಲ್ಲದ ಮಾಯದಂತ ಮಳೆ ಬಂದು ಕೆರೆ ತುಂಬಿ ಅವಳನ್ನು ಕೊಚ್ಚಿಕೊಂಡು ಹೋದ ಕಥೆ ತುಂಬಾ ಪ್ರಸಿದ್ಧಿ. ಆ ಕೆರೆ ಈಗಲೂ ತುಂಬಿ ಹರಿತಿದೆ. ಮಾಯ
ಹೀಗೆ ಮಳೆ ನಮ್ಮ ಮನುಕುಲಕ್ಕೆ ಜೀವಾಳ. ಮಳೆ ರಾಯನಿಗೆ ನಮಸ್ಕರಿಸೋಣ, ಜನನ ಬೆಲೆ ಅರಿಯೋಣ, ಜನನ ವ್ಯರ್ಥ ಹೋಲು ತಡೆಯೋಣ. ನಮಸ್ಕಾರ. ಈಗ ಎಲ್ಲರೂ ಕುರ್ಚಿಗಳಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಕುರ್ಚಿಗಳಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ಕಾರ್ಯಕ್ರಮ ಕೆಲವೇ ಕಾರ್ಯಕ್ರಮಗಳು ಅಷ್ಟೇ ಉಳಿದು ತಡವಾಗಿದ್ದಕ್ಕೆ ನಮ್ಮೆಲ್ಲರಿಗೂ ಕ್ಷಮೆ ಕೇಳ್ತೀನಿ. ಈಗ ಕಾರ್ಯಕ್ರಮದ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೀನಿ. ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬಂದಿರುವಂತಹ ಶ್ರೀಕಾಂತ್ ಬೆಟಗೇರಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಅವರಿಗೆ ಕೋರ್ಕೊಳ್ತೀನಿ. ಜೋರ ಚಪ್ಪಾಳೆಯೊಂದಿಗೆ ಅವರು ಸ್ವಾಗತಿಸೋಣ. ಈಗ ಅವರ ಪರಿಚಯವನ್ನ ಮಾಡಿಕೊಡ್ಬೇಕು ಅಂತ ಗೀತಾ ಭಜನಿ ಅವರು ಕೇಳಿಕೊಂಡೆ. ಎಲ್ಲರಿಗೂ ಜ್ಞಾನದೀಪ ಸಂಸ್ಥೆಯ ವಾರ್ಷಿಕೋತ್ಸವ ಮತ್ತು ಕರ್ನಾಟಕದ ರಾಜ್ಯೋತ್ಸವದ ಅಂಗವಾಗಿ ಶುಭಾಶಯಗಳನ್ನು ಹೇಳ್ತೀನಿ. ಶ್ರೀಕಾಂತ್ ಬೆಟಗೇರಿಯವರು ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದು ವಿದ್ಯಾರ್ಥಿ ದಶೆಯಲ್ಲಿಯೇ ತಮ್ಮ ಜೀವನವನ್ನು ಸಮಾಜ ಸೇವೆಗಾಗಿ ಉಳಿಪು ಎಂದು ಸಂಕಲ್ಪ ಮಾಡಿದಂತಹ ವಿಶೇಷ ವ್ಯಕ್ತಿ. RSS ಸಂಸ್ಥೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿದ ಇವರು ಸ್ವಂತ ಪರಿಶ್ರಮದಿಂದ ದಾಬಸ್ಪೇಟೆ ಬಳಿ 21 ವರ್ಷಗಳಿಂದ ಬುದ್ಧಿಮಾಂದ್ಯ ಮಕ್ಕಳ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಿ ಸಾವಿರಾರು ಮಕ್ಕಳಿಗೆ ಭವಿಷ್ಯ ಕಟ್ಟಿಕೊಡುತ್ತಿದ್ದಾರೆ. ಸರ್ವ ವಿಶೇಷ ಏನೆಂದರೆ ಕಾಲೇಜಿನ ವಿದ್ಯಾಭ್ಯಾಸದ ದಿನಗಳಲ್ಲಿಯೇ ಅವರು ಸಂಕಲ್ಪ ಮಾಡಿದ್ರು, ನನ್ನ ದಿನ ಪೂರ್ತಿ ಸಮಾಜಕ್ಕೆ ಮೀಸಲು, ಸಮಾಜ ಸೇವೆಗೆ ಮೀಸಲು ಅಂತ ಆ ವಿದ್ಯಾರ್ಥಿ ದಿವಸದಿಂದ ಅವರು ಸಂಕಲ್ಪ ಮಾಡಿ ಅದೇ ಸಂಕಲ್ಪವನ್ನ ಜೀವನದಲ್ಲಿ ನೆರವೇರಿಸ್ಕೊಂಡು ಬಂದಿದ್ರು. ನಾವು ಕಾಲೇಜ್ ದಿನಗಳಲ್ಲಿ ಅವರು MA ಮಾಡ್ತಿರುವಾಗ ನಾನು MA ಮಾಡಲಿಕ್ಕೆ ಗಂಡ ಮನೆಗೆ ಧಾರವಾಡಕ್ಕೆ ಹೋಗಿದ್ದೆ. ಅವಾಗ ಸರ್ ಅವರು ಪರಿಚಯ ಬಗ್ಗೆ ಇರುವುದು ಆದ್ರೆ ಇತ್ತು. ಆದ್ರೆ ಎಷ್ಟೋ ವರ್ಷಗಳು 35-40 ವರ್ಷದಿಂದ ಅವರು ಭೇಟಿ ಆಗಿರಲಿಲ್ಲ ನನಗೆ. ಆಮೇಲೆ ಅವರು ಒಂದ್ಸರಿ ನೋಡ್ಬೇಕು, ಅವ್ರ ಇದ್ದ ವಿಷಯಗಳನ್ನ ಕೇಳ್ತಾ ಇದ್ದೆ. ನಾವು ಯಾವ್ಯಾವ ಕಾರ್ಯಕ್ಷೇತ್ರದಿಂದ ಬೆಳೆಸ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ ಅಂತ ತುಂಬಾ ಕೇಳ್ತಾ ಇದ್ದೆ. ಅವ್ರು ನೋಡ್ಬೇಕು ಅನ್ನೋದಿತ್ತು. ಈಗ ಇತ್ತೀಚೆಗೆ ಆ ಪ್ರದೀಪ್ ಕುಮಾರ್, ನಮ್ಮ ಹತ್ತಿರದವರು ಪ್ರದೀಪ್ ಕುಮಾರ್ ಇಂದ ಗೊತ್ತಾಯಿತು, ಬೆಳಗ್ಗೆ ಹತ್ರ ಹೋಗ್ತಾ ಇದ್ದೀನಿ ಅಂದ್ರು. ಅವ್ರ ಜೊತೆಗೆ ರಾಶಿನಾಥ್ ಹೋದೆ. ಅವ್ರ ಆಶ್ರಮಕ್ಕೆ ಹೋಗ್ಬೇಕಂತೂ ತುಂಬಾ ಸಂತೋಷ ಆಯಿತು. ಅಲ್ಲಿ ಸೇವೆ ಮಾಡ್ತಾ ಇರೋದು, ಅಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ ನೋಡಿ ತುಂಬಾ ಸಂತೋಷ ಆಯಿತು. ಬುದ್ಧಿಮಾನ್ಯ ಮಕ್ಕಳನ್ನ ಒಬ್ರು ಮಕ್ಕಳು ಸಾಕೋದು ಎಷ್ಟು ಕಷ್ಟ. ಅಷ್ಟು ವರ್ಷ 60 ಮಕ್ಕಳನ್ನ ಇಟ್ಕೊಂಡು ಅದು ಎಷ್ಟು ಬೇರೆ ಬೇರೆ ರೀತಿಗಳ ಬುದ್ಧಿಮತ್ತೆ ಇರುತ್ತೆ. ಒಂದು ಕೆಲವು ಸ್ವಲ್ಪ ಪರವಾಗಿಲ್ಲ ಕೆಲವರು ಅತ್ಯಂತ
ಇದಾಗಿರ್ತಾರೆ ಎಲ್ಲರೂ ಬಂದು ಅವರಿಗೆ ವಿಶೇಷ ತರಬೇತಿ ಕೊಡ್ತಾ ಅವರು ಸಾಲಿದ ಅವರು ಮತ್ತೆ ಅವ್ರ ಶ್ರೀಮತಿಯವರು ಇಬ್ಬರು ಪೂರ್ತಿ ಆ ಆಶ್ರಮದ ಕೈಗಾರಿಕೆಯಲ್ಲಿ ನಡೆದಿದ್ದಾರೆ. ಅವರ ಆಶ್ರಮದ ಒಂದ್ಸರಿ ಎಲ್ಲರೂ ಹೋಗ್ಬೇಕು. ಧರಿತ್ರಿ ಆಶ್ರಮ ಅಂತ ಬಾಬಾಪೇಟೆಯಲ್ಲಿ ಅಲ್ಲಿ ಹೋಗಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ವಿಶೇಷ ಇದೆ ಅಂತ ಹೇಳಿದ್ರು. ಅದನ್ನ ನಾವು ಯೋಗ ಡೇ ದಿವಸ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕರ್ಕೊಂಡು ಅಲ್ಲಿ ಹೋಗಿದ್ವಿ. ಅಲ್ಲಿ ನಾವು ಹೆಸರು ಯೋಗ ದಿನಾಚರಣೆಯನ್ನ ಮಾಡಿದ್ವಿ. ಅಲ್ಲಿ ಅವರ ಮಕ್ಕಳು ಕೂಡ ನಮ್ಮ ಜೊತೆ ಸೇರ್ಕೊಂಡು ತುಂಬಾ ಸಂತೋಷವಾಗಿ ಭಾಗವಹಿಸಿ ಅವರಿಗೆ ಕೋಚಿಂಗ್ ರೀತಿ ಯೋಗಗಳನ್ನು ಮಾಡಿದ್ರು. ನಮ್ಮ ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ಗೆ ಅವ್ರು ಮಾಡಿದ್ರು. ಸೂರ್ಯ ನಮಸ್ಕಾರ ಇದೆಲ್ಲ ತುಂಬಾ ಖುಷಿ ಪಡ್ತಾ ಇದ್ರು ಮಕ್ಕಳು. ನಮಗೂ ತುಂಬಾ ಸಂತೋಷ ಆಯಿತು. ಮತ್ತೆ ಆ ದಿನ ನಾವೆಲ್ಲ ಎಷ್ಟು 40 ಜನ ಹೋಗಿದ್ವಿ ಬಸ್ ಮಾಡ್ಕೊಂಡು. ಸರ್ ಶ್ರೀಕಾಂತ್ ಗಡ್ಕರಿ ಸರ್ ಅವರು ತುಂಬಾ ಆತ್ಮೀಯವಾಗಿ ನಮ್ಮನ್ನ ಹೋದಾಗ ಅವರ ತೋಟದಲ್ಲಿ ಬೆಳೆದಿರುವಂತ ನೇರಳೆ ಎಲ್ಲರಿಗೂ ಮತ್ತೆ ಪ್ರತಿಯೊಂದು ಎಷ್ಟು ಆತ್ಮೀಯವಾಗಿ ತುಂಬಾ ಸರಳವಾಗಿದೆ. ಊಟ ನಿಮಗೆ ಊಟ ಮಾಡೋ ಜಾಗದಲ್ಲಿ ನೋಡ್ಬೇಕು. ಅದ್ರ ಕೆಳಗೆಲ್ಲ ಆಶೀರ್ವಾದ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಲ್ಲಿ ಎಲ್ಲ ನಾವೆಲ್ಲ ನಮ್ಮ ವಿದ್ಯಾರ್ಥಿಗಳೆಲ್ಲ ತುಂಬಾ ಸಂತೋಷ ಪಟ್ಟರು. ಎಲ್ಲ ಯೋಗ ಮಾಡಿಬಿಟ್ಟು ಮತ್ತೆ ಅಲ್ಲಿ ಊಟ ಮಾಡಿ ಸಂಜೆವರೆಗೂ ಇದ್ದು ಬಂದ್ವಿ. ವಾಪಸ್ ಬರುವಾಗ ಕೂಡ ಅಲ್ಲಿ ಹತ್ರ ಒಂದು ಬಸ್ತಿ ಇದೆ. ಅಲ್ಲಿ ಹೋಗಿ ಎಲ್ಲರೂ ನೋಡ್ಕೊಂಡ್ಬಿಟ್ಟು ಸಂತೋಷವಾಗಿ ಬಂದ್ವಿ. ಆ ಶ್ರೀಕಾಂತ್ ಗಡ್ಕರಿಯವರ ಸೇವೆಯಿಂದ ಅವರ ಶ್ರೀಮತಿಯರ ಸೇವೆಯಿಂದ ಎಷ್ಟು ಮೆಚ್ಚಿದ್ರು ಸಾಲದು. ತುಂಬಾ ವಿಷಯ ಹೇಳ್ಬೋದು. ಆ ಕಾಲಾವಕಾಶವಿಲ್ಲ. ಆದ್ರಿಂದ ಎಲ್ಲರೂ ಶ್ರೀಕಾಂತ್ ಗಡ್ಕರಿ ಸರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡ್ತೀವಿ. ಈಗ ಸರ್ ಅಧ್ಯಕ್ಷರ ನುಡಿಗಳನ್ನು ಆಡ್ಬೇಕು, ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಅವರ ಪ್ರಾರ್ಥನೆ ಮಾಡ್ತಾರೆ. ಕುಳಿತುಕೊಂಡೇ ಮಾತಾಡಬಹುದಲ್ವಾ? ಸುಮಾರು ಬೆಳಿಗ್ಗೆ 9:30 ನಾನು ಇಲ್ಲಿ ಬಂದೆ. ಈಗ ಅಂತಂದ್ರೆ 2 ಗಂಟೆಗಳ ಕಾಲ ಆಗಿದೆ. ಅಂದರೆ 3:30 ಗಂಟೆಗಳ ಕಾಲ ಎಲ್ಲರನ್ನೂ ತಲೆ ಹಿಡಿದು ಇಡುವಂತಹ ಶಕ್ತಿ ನಮ್ಮ ಗೀತಾ ಮೇಡಮ್ಗಿದೆ. ಸುಲಭ 3:30-4 ಗಂಟೆ ಒಟ್ಟಿಗೆ ಹಿಡ್ಕೊಂಡು ಇರೋದೇ ಇಲ್ಲ ಜನಗಳನ್ನ. ಅದು ಅತ್ಯಂತ ಕಷ್ಟದ ಕೆಲಸ. ಆ ಕೆಲಸವನ್ನ ತುಂಬಾ ಯಶಸ್ವಿಯಾಗಿ ಮಾಡಿದ್ದಾರೆ. ಇನ್ನೊಂದು ತುಂಬಾ ಕಷ್ಟದ ಕೆಲಸ ಅಂದ್ರೆ ಕಾರ್ಯಕ್ರಮ ಕೊನೆಯಲ್ಲಿ ಮಾತನಾಡಬೇಕು ಅನ್ನೋದು, ಅದು ಇನ್ನೂ ಕಷ್ಟದ ಕೆಲಸ. ಎಲ್ಲ ಪ್ರತಿಭೆಗಳನ್ನು ಹೊರಪಡಿಸಿದ್ದಾರೆ. ಅನೇಕ ಪ್ರತಿಭೆಗಳು ಬೆಳಗಿನಿಂದ ಸಂಜೆವರೆಗೆ ಮಧ್ಯಾಹ್ನವರೆಗೂ ಇಂಥ ಪ್ರತಿಭೆ ಇಲ್ಲಿ ಬಂದು ಹೋಗಿಲ್ಲ ಅಂತಿಲ್ಲ. ಇಷ್ಟು ಪ್ರತಿಭೆಗಳನ್ನ ಅವರನ್ನು ಹೆಕ್ಕಿ ತೆಗೆದು ಆ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿ ಆ ವೇದಿಕೆಯಲ್ಲಿ ಅವರೆಲ್ಲರಿಗೂ ಅವಕಾಶ ಕೊಡ್ಬೇಕಂತಂದ್ರೆ ನಿಮ್ಮ ಸಂಸ್ಥೆ ಒಂದು ವಿಶೇಷವಾದ ಸಂಸ್ಥೆ. ಅಷ್ಟು ನಾನು ಹೇಳ್ಬೋದು. ಕೇವಲ ಯೋಗ ನಿಮಿತ್ತ, ಯೋಗ ನಿಮಿತ್ತ. ಆ ಯೋಗದ ಮೂಲಕ ನಮ್ಮ ಎಲ್ಲರಲ್ಲಿ ಬೇರೆ 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 ಥರದ ಪ್ರತಿಭೆಗಳು ಇದೆ. ಆ ಪ್ರತಿಭೆಗಳಿಗೆ ಅವಕಾಶ ಕೊಡಲಿಕ್ಕೆ ಈ ಒಂದು ವೇದಿಕೆ ವಾರ್ಷಿಕೋತ್ಸವ ನಿಮಿತ್ತವಾಗಿ ನಾವು ಹೊಂದಿದ್ದೇವೆ. ಅದಕ್ಕೆ ನಿಜ ಹೇಳಬೇಕು ಅಂತಂದ್ರೆ ಇವತ್ತಿನ ಮಾತನಾಡಲಿಕ್ಕೆ ಏನಿಲ್ಲ. ನಾನೇನು ಮಾತಾಡಬೇಕು ಅದೆಲ್ಲರೂ ಕೃಷಿಯನ್ನು ಮಾಡ್ತಾ ಇದ್ದೀರ, ಎಲ್ಲರೂ ಮಾಡ್ತಾ ಇದ್ದೀರ. ಇದು ಅದು ಅಂತಲ್ಲ, ಯೋಗ ಮಾಡ್ತೀರಾ, ನೃತ್ಯನೂ ಮಾಡ್ತೀರಾ, ಹಾಡುಗಳನ್ನು ಹೇಳ್ತೀರಾ, ಜಾನಪದಗಳನ್ನು ಮಾಡ್ತೀರಾ, ಯಾವ ಮಾಡಲ್ಲ ಅಂತ. ಹೀಗೆ ಒಂದು ಫೋರಂ ಕ್ರಿಯೇಟ್ ಮಾಡಿ ಕಳೆದ 6 ವರ್ಷಗಳಿಂದ ನೀವೆಲ್ಲರೂ ನಡೆಸ್ಕೊಂಡು ಬಂದಿದ್ದೀರ. ಗೀತಕ ಪರಿಚಯ ನನಗೆ ಇವತ್ತಿಂದಲ್ಲ, 76, 77, 78ರಲ್ಲಿ ನಾನು ಧಾರವಾಡದಲ್ಲಿ ಓದ್ತಾ ಇರುವಾಗ ಅಲ್ಲಿ ಪರಿಚಯ ಆಗಿತ್ತು. ಮತ್ತು 40 ವರ್ಷಗಳ ಅಂತರ ಭೇಟಿ ಆಗಲಿಲ್ಲ. 40 ವರ್ಷಗಳ ನಂತರ ಪುನಃ ನಾವು ಭೇಟಿಯಾಗಿದ್ದೀವಿ. ಭೇಟಿ ಆದಾಗ ಈಗ ಅನಿಸುತ್ತೆ ಗೀತಕ ತುಂಬಾ ಪರ್ವತದಲ್ಲಿ ಎತ್ತಿ ಬೆಳೆದಿದ್ಬಿಟ್ಟಿದೆ.
ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕೆಲಸದ ಮುಂದೆ ನಾನು ಮಾಡ್ತೇನೆ ಅಂತ ದೊಡ್ಡದಲ್ಲ. ಅದಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿರೋದು ಯಾವುದು ಅಂದರೆ, ಅದಕ್ಕೆ ಎಲ್ಲರೂ ಕೇಳ್ತಾರೆ ನನಗೆ, ನೀವು ಇಷ್ಟು ದೊಡ್ಡ ಧೈರ್ಯ ಸಂಸ್ಥೆ ನಡೆಸ್ತಿಲ್ಲ, ಹೇಗೆ ಸಾಧ್ಯವಾಯಿತು ಅಂತ. ಅದಕ್ಕೆ ನಾನು ಒಂದೇ ವಾಕ್ಯದಲ್ಲಿ ಹೇಳೋದಾದರೆ, ನನಗೆ ನನ್ನ ಲೆವೆಲ್ಗೆ ಬರೀ ಬುದ್ಧಿಮಾನ್ಯ ಮಕ್ಕಳ ಜೊತೆ ಕೆಲಸ ಮಾಡೋಕ್ಕೆ ಸಾಮರ್ಥ್ಯ ಇದೆ, ಬುದ್ಧಿವಂತರ ಜೊತೆ ಮಾಡೋಕ್ಕೆ ಬರಲ್ಲ. ಸೊ ಹೀಗಾಗಿ ನಾನು ಆ ಮಟ್ಟದಲ್ಲೇ ಉಳಿಬಿಟ್ಟಿದ್ದೀನಿ. ಬುದ್ಧಿಮಾನ್ಯರ ಜೊತೆ ಮಾಡೋದು ಸುಲಭ ನನಗೆ. ಯಾಕಂದ್ರೆ ಪಾಪ ಆ ಮಕ್ಕಳು ಏನು ಕೇಳಲ್ಲ, ಏನು ಬೇಕು ಅಂತ ಹೇಳಲ್ಲ. ನಾನು ಸ್ವಲ್ಪ ತಿಳ್ಕೊಂಡು ಆ ಮಕ್ಕಳಿಗೆ ಪೂರಕವಾದ ಕೆಲಸ ಮಾಡ್ತಾ ಭರಿಸಿ ಸಂಸ್ಥೆ ಬೆಳೆಸಿದ್ದೀನಿ. ಇದರ ಅನೇಕರು ಬಂದು ಹೋಗಿದ್ದಾರೆ, ನೋಡಿ ಹೋಗಿದ್ದಾರೆ. ನನ್ನ ಒಂದು ಆಲೋಚನೆ ಹೇಗಿದೆ ಅಂದರೆ, ಈ ಥರ ಅನೇಕ ಸಾಮಾಜಿಕ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆಗಳು ಇದೆ ಸಮಾಜದಲ್ಲಿ. ತುಂಬ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಅವರೆಲ್ಲರಿಗೂ ಅವರ ಕಾರ್ಯಕ್ರಮಗಳಿಗೆ ಮಾಡಲಿಕ್ಕೆ ಬೇಕಾಗುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ಕೊಳ್ಬೇಕು ಅಂತ ನನ್ನ ಮನಸ್ಸಿನಲ್ಲಿರೋದು. ಅವ್ರು ಬಂದಾಗ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ, ಅಲ್ಲಿ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ವ್ಯಾಯಾಮಕ್ಕೆ ಬೇಕಾಗುವ ವ್ಯವಸ್ಥೆ, ಮಕ್ಕಳ ಶಿಬಿರ ಮಾಡಲಿಕ್ಕೆ ಬೇಕಾಗುವ ವ್ಯವಸ್ಥೆ, ಈ ಥರ ವೇದ ಶಿಬಿರಗಳು ಮಾಡಲಿಕ್ಕೆ ಬೇಕಾಗುವ ವ್ಯವಸ್ಥೆ. ಇತ್ತೀಚೆಗೆ ಮೊನ್ನೆ ಸಂಸ್ಕೃತ ಭಾರತೀಯವರು 80 ಜನ 27ನೇ ತಾರೀಕು ಭಾನುವಾರ ಅಲ್ಲಿ ಬಂದಿದೆ. ಅದಕ್ಕೆ ಮುಂಚೆ ಕ್ರೀಡಾ ಭಾರತಿ ಅಂತ ಒಂದಿದೆ, ಅವರೊಂದು 80-90 ಜನ ಬಂದಿದೆ. ಹೀಗೆ ನನ್ನ ಒಂದು ಕಳಕಳಿ ವಿನಂತಿ ಅಂದರೆ, ಆ ಇಡೀ ವ್ಯವಸ್ಥೆ ಮಾಡಿರೋದು ಸಮಾಜ ಕೆಲಸ ಮಾಡ್ತಾ ಇರುತ್ತೆ ಎಲ್ಲರಿಗೂ ಸಂಪೂರ್ಣ ಉಚಿತವಾಗಿ ಆ ಜಾಗವನ್ನು ಬಿಟ್ಟುಕೊಡ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ಎಲ್ಲರಿಗೂ ಏನಾದರೂ ಕೆಲಸ ಮಾಡೋಣ ಅಂತ ಇರುತ್ತೆ, ಆದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು. ಅದಕ್ಕೆ ಬೇಕಾಗುವ ವ್ಯವಸ್ಥೆಗಳು ಮಾಡಬೇಕಂದ್ರೆ ಯಾವುದೇ ಕಾರ್ಯಕ್ರಮದಲ್ಲಿ 2 ಭಾಗ, ಒಂದು ಕಾರ್ಯಕ್ರಮ ನಿರ್ವಹಣೆ, ಇನ್ನೊಂದು ಕಾರ್ಯಕ್ರಮಕ್ಕೆ ಬೇಕಾಗುವಂಥ ಎಲ್ಲ ಅನುಕೂಲತೆಗಳು ಮಾಡ್ಕೊಳ್ಬೇಕು. ಹೀಗೆ ಎಲ್ಲ ಅನುಕೂಲತೆಗಳು ಮಾಡಿ 1 ದಿವಸ 2 ದಿವಸ 3 ದಿವಸ ಶಿಬಿರಗಳು ಮಾಡೋರಿಗೆ ಅಲ್ಲಿ ಅವಕಾಶ ಇರುತ್ತೆ. ನಾವೆಲ್ಲರೂ ಕೂಡ ಯಾವುದೇ ಸಮಾಜ ಸೇವಾ ಸಂಸ್ಥೆಯವರಿಗೆ ಅಲ್ಲಿ ಬಂದು ಉಚಿತವಾಗಿ ಅವರಿಗೆ ಬೇಕಾಗುವ ಕಾರ್ಯಕ್ರಮ ಮಾಡಲಿಕ್ಕೆ ಬೇಕಾಗುವ ವ್ಯವಸ್ಥೆ ನಾನು ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಧರಿಸಿ ಟ್ರಸ್ಟ್ ಮೂಲಕ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ನೀವೆಲ್ಲರೂ ಅದನ್ನು ಅನುಭವಿಸಬೇಕು ಅಂತ ನನ್ನ ಒಂದು ಅಪೇಕ್ಷೆ ಇರುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮ ಬಗ್ಗೆ ನಾನು ಹೇಳಬೇಕಾದ್ದೇನೂ ಇಲ್ಲ. ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್ ಆಫ್ ಈ ಯೋಗ ಟೀಮಿಗೆ. ಉತ್ಕೃಷ್ಟವಾಗಿ ಎಲ್ಲರೂ ಕೆಲಸ ಮಾಡಿದ್ದೀರಾ. ಆದರೆ ಈ ಕೆಲಸ ಮಾಡ್ತಾ ನಾವು 1-2 ಸಂಗತಿಗಳನ್ನ ನೆನಪಿಟ್ಕೋಬೇಕಾದ್ರೆ, ಇವತ್ತಿನ ಭಾರತದ ಜನ ಇದೀವಲ್ಲ ನಾವೆಲ್ಲ ತುಂಬ ಅದೃಷ್ಟವಂತರು. ಇಡೀ ಜಗತ್ತು ಭಾರತದ ಕಡೆಗೆ, ಜಗತ್ತಿಗೆ ಭಾರತ ಏನು ಬೆಳಕು ಕೊಡುತ್ತೆ ನೋಡಲಿಕ್ಕೆ ಜಗತ್ತು ಕಾಯ್ತಾ ಇರುವಾಗ ನಾವೆಲ್ಲರೂ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಯೋಗಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ ನಮ್ಮ ದೇಶ. ಈ ಮನ್ನಣೆ ನಮಗೆ ನೋಡಕ್ಕೆ ಸಿಕ್ಕಿದೆ, ನಮ್ಮ ಪೂರ್ವಜರಿಗೆ ನೋಡಕ್ಕೆ ಸಿಕ್ಕಿಲ್ಲ, ನಮ್ಮ ಮುಂದಿನ ಜನಾಂಗಕ್ಕೆ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ಅದನ್ನು ಅನುಭವಿಸ್ತಾ ಇದ್ದೀವಿ. ಇಡೀ ಜಗತ್ತಿಗೆ ಭಾರತ ಶಾಂತಿ, ಸಮೃದ್ಧಿ, ನೆಮ್ಮದಿ ಎಲ್ಲವನ್ನು ಕೊಡೋಕ್ಕೆ ಸಾಧ್ಯ ಅನ್ನೋದನ್ನ ಈ ದೇಶ ಪ್ರೂವ್ ಮಾಡಿ ಎವ್ರಿ ಡೇ ನಿತ್ಯವೂ ಅನುಭವಿಸ್ತಾ ಇದ್ದೇವೆ. ನಾವೆಲ್ಲ ಗೂಗಲ್ ಮೂಲಕ, ಆನ್ಲೈನ್ ಮೂಲಕ, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನೋಡ್ತಾ ಇದ್ದೀವಿ. ಅದೆಲ್ಲವೂ ಸಾಧ್ಯವಾಗಲಿಕ್ಕೆ ಕಾರಣ ಅಂದರೆ ಈ ದೇಶಕ್ಕೆ ಒಂದು ನೇತೃತ್ವ ಸಿಕ್ಕಿದೆ, ಒಂದು ನಾಯಕತ್ವ ಸಿಕ್ಕಿದೆ. ಆ ನಾಯಕತ್ವದ ಪರಿಣಾಮವಾಗಿ ಎಲ್ಲರಿಗೂ ಅವಕಾಶ ಸಿಕ್ಕಿದೆ. ಎಲ್ಲರಿಗೂ ಅವಕಾಶ ಯಾಕೆ ಸಿಕ್ಕಿದೆ? ನಾಯಕತ್ವ. ಇವತ್ತೆಲ್ಲ ಮಹಾ ಸನ್ಯಾಸಿಗಳು, ಮಠಾಧೀಶರು, ಯೋಗಪಟುಗಳು, ಆಧ್ಯಾತ್ಮಿಕ ಜೀವಿಗಳು, ದೊಡ್ಡ 12 ನಮ್ದೇನು ಜ್ಯೋತಿರ್ಲಿಂಗ ಪೀಠಗಳು, ಹೀಗೆ ಎಷ್ಟೆಷ್ಟಿದೆ ಎಲ್ಲ ಕಡೆಗೂ ಜನ ಹಿಡಿದೆದ್ದು ಬೇರೆತ್ತಿದ್ದಾರೆ. ಹಿಂದೂ ಧರ್ಮದೋರ್ಗೆ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಕಾರಣ ಅದಕ್ಕೆ ಬೇಕಾಗುವಂಥ
ನಾಯಕತ್ವ ಇವತ್ತು ನಮ್ಮ ದೇಶಕ್ಕೆ ಸಿಕ್ಕಿದೆ. ನಾವೆಲ್ಲರೂ ಅದನ್ನ ನೆನಪಿಟ್ಕೊಂಡು ಮುಂದಿನ ದಿನಗಳಲ್ಲಿ ಈ ದೇಶಕ್ಕೋಸ್ಕರ ನನ್ನನ್ನು ನಾನು ಸಮರ್ಪಿಸ್ಕೊಳ್ತೀನಿ. ಈ ದೇಶದ ದ್ರೋಹಿಯ ಯಾವ ಕೆಲಸವನ್ನು ನಾನು ಮಾಡಲ್ಲ. ದೇಶದ ಹಿತದಲ್ಲಿ ನನ್ನ ಬದುಕನ್ನು ನಾನು ನಡೆಸ್ತೀನಿ. ಈ ಒಂದು ಸಂಕಲ್ಪ ಮಾಡಿ ನಾವೆಲ್ಲರೂ ಕೆಲಸ ಮಾಡುವಂತ ಒಂದು ಕಾಲ ಬಂದಿದೆ. ನಾವೆಲ್ಲರೂ ಭಾಗ್ಯಶಾಲಿಗಳು. ನಮ್ಮ ಕಾಲದಲ್ಲಿ ನಮಗೆ ಇಂಥ ಅವಕಾಶ ಸಿಕ್ಕಿದೆ. ಇನ್ಯಾರಿಗೂ ಸಿಕ್ಕಲಿಲ್ಲ ಈ ಅವಕಾಶ, ನಮಗೆ ಸಿಕ್ಕಿದೆ. ಯಾವ ರೀತಿಯ ಸಮಾಜ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಇವತ್ತು ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ. ಹೀಗಾಗಿ ನನಗೊಂದು ಕಳಕಳಿ ವಿನಂತಿ ಎಲ್ಲರಂದ್ರೆ, ನಾವು ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಹೆಚ್ಚು ಹೆಚ್ಚು ಬೆಳಿಬೇಕು. ಇಂಥ 100 ಗೀತಾಗಳು ತಯಾರಾಗಬೇಕು ನಮ್ಮ ದೇಶದಲ್ಲಿ. ಅವರೆಲ್ಲರೂ ಕೂಡ ಅವರ ಸ್ಥಾನದಲ್ಲಿ ನಿಂತು ದೇಶ, ಸಮಾಜ ಅದಕ್ಕೆ ಬೇಕಾಗುವಂಥ ಪೂರಕವಾದ ಶಕ್ತಿಯಾಗಿ ನಾವೆಲ್ಲರೂ ಬೆಳಿಬೇಕು. ಇದು ಒಂದೇ ನನ್ನ ಅಪೇಕ್ಷೆ ಇದೆ. ನಾನೇನು ದಿವಿಜವರು 100 ಜನರಿಗಿದ್ದಾಗ ನನಗೂ ಒಬ್ಬ ತುಂಬ ಆದರಣೀಯ ವ್ಯಕ್ತಿಗಳು. ಅವರು ಒಂದು ಕಡೆ ಹೇಳ್ತಾರೆ, ಇರುವ ಕೆಲಸ ಮಾಡು, ಕಿಡಿದಲ್ಲದೆ ಮನವಿಟ್ಟು. ನಿಮ್ಗೆ ಏನು ಕೆಲಸ ಕೊಟ್ಟರೆ ಅದನ್ನ ಇರುವ ಕೆಲಸ ಮಾಡು, ಕಿಡಿದಲ್ಲದೆ ಮನವಿಟ್ಟು, ದೊರೆಯಿದ ಪ್ರಸಾದವೆಂದಿನ್ನು ಗೊಡಗಿಡದೆ, ಭರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆಬರನ್ ಅಳದೆ ಮುಂಕುತಿಮ್ಮ ಅಂತ ಒಂದು ಕಡೆ ಹೇಳ್ತಾರೆ. ಏನು ಕಾರ್ಯ ಕೊಡ್ತಾರೆ, ಏನು ಕೆಲಸ ಕೊಡ್ತಾರೆ, ಅಲ್ಲಿ ಕೌಶಲ್ಯದಿಂದ ನಿರ್ವಹಣೆ ಮಾಡು, ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡು, ಅದು ದೇಶದ ಹಿತದಲ್ಲಿ ಇರುವಂತೆ ಮಾಡುವುದು. ಇವತ್ತು ನಮಗೆ ಎಲ್ಲರಿಗೂ ಅವಕಾಶ ಸಿಕ್ಕಿದೆ. ನಾವು ಮಾಡ್ತೀವಿ ಅಂದರೆ ಬನ್ನಿ ಮಾಡಿ ಅಂತ ಹೇಳೋಕೆ ಒಬ್ಬ ನಾಯಕ ಇದೆ ನಮ್ಮ ಜೊತೆ, ಅವಕಾಶ ಕೊಡ್ತೀವಿ ಅಂತ ಹೇಳಿ ನಾವೆಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಬೇಕು. ನಾನು ಕಂಡಂತೆ ಇನ್ನೊಂದು ಅಂಶ ನಿಮ್ಮ ಮುಂದೆ ಇರಬೇಕಂದ್ರೆ, ಇಲ್ಲಿ ನೆರೆದಿರೋರೆಲ್ಲರಿಗೂ ಕೂಡ ನಾವೆಲ್ಲರೂ ಯಾವುದೋ ಒಂದು ಸುಸಂಸ್ಕೃತ ಅಂಶ ನಮ್ಮಲ್ಲಿ ಇರೋದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ನಮ್ಮಲ್ಲಿ ಒಳಗಡೆ ಅದಕ್ಕೆ ವಿವೇಕಾನಂದ ಏನು ಹೇಳ್ತಾರೆ ಅಂದ್ರೆ, ವಿವೇಕಾನಂದ ಹೇಳ್ತಾರೆ, ನಮ್ಮ ಒಳಗಡೆ ಇರುವಂತಹ ಸುಪ್ತ ಶಕ್ತಿ ಏನಿದೆ, ಇನ್ಫಿನಿಟಿ ಆಲ್ರೆಡಿ ಹಿಡನ್ ಇನ್ ಮ್ಯಾನ್. ಅವನಲ್ಲಿ ಇನ್ಫಿನಿಟಿ ಅನ್ನೋದು ಇದೆ. ಆ ಇನ್ಫಿನಿಟಿಯನ್ನು ಅಭಿವ್ಯಕ್ತಿಪಡಿಸಲಿಕ್ಕೆ ವಾತಾವರಣ ಬೇಕು. ಬರೀ ನನ್ನಲ್ಲಿ ದೈವತ್ವ ಇದ್ದೇ ಸಾಲದು. ಆ ದೈವತ್ವವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ವಾತಾವರಣ ಬೇಕು. ಆ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ, ಇಡೀ ದೇಶದಲ್ಲಿ, ಜಗತ್ತಿನ ಸೃಷ್ಟಿಯಾಗಿದೆ. ಹಾಗಾಗಿ ನಾವೆಲ್ಲರೂ ಭಾಗ್ಯವಂತರು. ನಮಗೆಲ್ಲರೂ ಒಂದು ಅವಕಾಶ, ಕಾಯ ವಾಚ ಮನಸ ಈ ದೇಶವನ್ನು ಜಗತ್ತಿಗೆ ಅತ್ಯಂತ ಶ್ರೇಷ್ಠ ದೇಶವನ್ನು ಆಗಿ ವ್ಯಕ್ತಪಡಿಸಲಿಕ್ಕೆ, ಕೆಲಸ ಮಾಡಲಿಕ್ಕೆ, ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದೆ. ಅಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕೊರತೆಗಳಿದೆ ಅದನ್ನು ತುಂಬಲಿಕ್ಕೆ ನಾನೇನು ಮಾಡಬಲ್ಲೆ. ನನಗೆ ಒಬ್ಬ ಮಿತ್ರ ಇದ್ದಾನೆ, ಅವ್ರ ಮನೆಗೆ ಹೋಗಿದ್ದೆ. ನಾನು ದೀಪಾವಳಿ ದಿವಸ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ 3-4 ಮಕ್ಕಳು ಕರ್ಕೊಂಡ್ಬಂದು ಅವ್ರಿಗೆ ಎಣ್ಣೆ ಹಚ್ಚಿ, ಎಣ್ಣೆ ಸ್ನಾನ ಮಾಡಿ ತಿಂಡಿ ಕೊಡ್ತಾ ಇದ್ದ. ಯಾರು ಇವನ್ನೆಲ್ಲ ಕರ್ಕೊಂಡ್ ಬಂದಿದೆಯಲ್ಲ, ಯಾರು ಇವರು ಅಂತ ಕೇಳಿ, ಇಲ್ಲ ನಮ್ಮ ಮನೆ ಮುಂದ್ಗಡೆ ಬೀದಿ ಇಲ್ಲ, ಆ ಬೀದಿ ಮುಗಿಸುವಂತ ಅಮ್ಮಂದಿದ್ದಾರೆ, ಅವ್ರ ಮಕ್ಕಳು ಇಲ್ಲ. ನಾನು ಪ್ರತಿ ದಿವಸ ದೀಪಾವಳಿಗೆ ಆ ಮಕ್ಕಳನ್ನು ಕರೆದು ಅವ್ರಿಗೆ ಸಂಸ್ಕಾರ ಕೊಟ್ಟು ಅವ್ರಿಗೆ ಎಣ್ಣೆ ಸ್ನಾನ ಹಾಕಿ ಅವ್ರ ಜೊತೆ ನಾನು ತಿಂಡಿ ತಿಂತೀನಿ ಅಂತ ಹೇಳಿ. ಅವನಿಗೆ ತುಂಬಾ ಸಣ್ಣ ಕೆಲಸ, ಅದನ್ನ ಆಲೋಚನೆ ಮಾಡಿ ಎಷ್ಟು ದೊಡ್ಡ ಕೆಲಸ. ನಾನು ಸಮಾಜ ಸೇವೆಯಲ್ಲೇ ತೊಡಗಿ ಒಂದು 50 ವರ್ಷ ಆಗಿದೆ. ನಾನು ಇಂಥ 100 ಘಟನೆ ಹೇಳಬಲ್ಲೆ. ಒಂದು ಯಾವುದನ್ನ ಸ್ಲಮ್ ಅಂತ ಕರಿತೀವಿ ನಾವು, ಹಿಂದುಳಿದ ವಸತಿ, ಸೇವಾ ವಸತಿ ಅಂತ ಹೇಳ್ತೀವಿ. ಒಂದು ಸೇವಾ ವಸತಿಗೆ ಹೋಗಿದ್ದೆ ನಾನು. ಅಲ್ಲಿ ಹೋಗಿ ಶೇಷಾದ್ರಿಪುರದಲ್ಲಿ ಅಲ್ಲಿ ಒಳಗೆ ಎಂಟ್ರಿ ಆಗ್ತಾ ಇದ್ದಂತೆ ಒಂದು ಅಶ್ವತ್ಥ ಮರ, ಅಲ್ಲೊಂದು ಕಟ್ಟೆ ಇತ್ತು. ಆ ಕಟ್ಟೆ ಮೇಲೆ ಒಬ್ಬ ತಾಯಿ ಕೂತಿದ್ವಿ. ನಾನು ನೋಡ್ತಾ ಇದ್ದೆ. ಅಲ್ಲೊಂದು ಕಾರ್ಪೊರೇಷನ್ನಲ್ಲಿ ಒಂದು ಬಕೆಟು, ಒಂದು ಮಗ್ಗು, ಒಂದು 4 ಟವೆಲ್ಲು, ಒಂದು 4-5 ಬಿಸ್ಕೆಟ್ ಪ್ಯಾಕೆಟು, ಒಂದು ಕನ್ನಡಿ, ಒಂದು ಬಾಟಲಿಗೆ ಒಂದು ಕೊಬ್ಬರಿ ಎಣ್ಣೆ ಬಾಟ್ಲು. ಇದು ಅವರ ಸಮಾಜ ಸೇವೆಗೆ ಬಂಡವಾಳ ಅವ್ರು ಇಟ್ಕೊಂಡಿದ್ರು.
ಅಲ್ಲಿ ಬೀದಿಯಲ್ಲಿ ಆಡ್ತಾ ಇರೋ ಮಕ್ಕಳನ್ನ ಬಾರ ಮಗು ಇಲ್ಲಿ ಅಂತ ಕರೆಯೋದು. ನೋಡು ಯಾಕೆ ಹಿಂಗೆಲ್ಲ ಇದೆಯಾ, ಕ್ಲೀನಾಗಿ ಬರಲ್ಲ ನಿಂಗೆ ಅಂತ ಹೇಳಿ ಆ ಮಗುವಿನ ಕೈಕಾಲು ಮುಖ ಎಲ್ಲ ತೋರಿಸಿ ಅದನ್ನ ತಲೆ ಕೊಬ್ಬರಿ ಎಣ್ಣೆ ಹಚ್ಚಿ ತಲೆ ಬಾಚಿ ಮನೆಗೆ ಒಂದು ತಿಲ್ಕ ಇಟ್ಟು ಕರಡಿತದೆ ಆ ತಾಯಿ ಕರಡಿ. ನೋಡು ಎಷ್ಟು ಚೆನ್ನಾಗಿ ಕಾಣ್ತೀಯ ನೀನು, ಎಷ್ಟು ಒಳ್ಳೆ ಉಂಟು, ಎಷ್ಟು ಚೆನ್ನಾಗಿ ಕಾಣ್ತೀಯ ನೀನು ಅಂತ ಹೇಳಿ. ಇನ್ನು ಹಿಂಗೆ ಇರ್ತೀಯಾ? ಹಾ ಇರ್ತೀನಿ ಸರ್, ನಾನು ಹಿಂಗೆ ಇರ್ತೀನಿ ಅಂತ ತಾಯಿ ಹೇಳ್ತೀನಿ. ನಾನು ಆಮೇಲೆ ಅವ್ರ ತಾಯಿ ಕೇಳಿದೆ, ನಿಮ್ಮ ಸಮಾಜ ಸೇವೆಗೆ ಬಂಡವಾಳ ಏನೆಂದು. ವಾರಕ್ಕೆ ಒಂದು 50 ರೂಪಾಯಿ ಬಂಡವಾಳ ಇರುತ್ತೆ. ಒಂದು ಸೋಪ್ ತೊಗೊಂಡ್ಬರ್ತೀನಿ, ಒಂದು 4 ನ್ಯಾಪ್ಕಿನ್ ಇಟ್ಕೊಂಡಿದ್ದೀನಿ, ಒಂದು 2 ಬಾಚಣಿಗೆ ಇಟ್ಕೊಂಡಿದ್ದೀನಿ, ಒಂದು ಕರಡಿ ಇಟ್ಕೊಂಡಿದ್ದೀನಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನೊಂದು 7-8 ವರ್ಷ ಆಯಿತು. ಪ್ರತಿ ಭಾನುವಾರ ಈ ಸ್ಲಮಿಗೆ ಹೋಗ್ತೀನಿ. ಅಲ್ಲಿರೋ ಮಕ್ಕಳಿಗೆ ಸ್ವಚ್ಛತೆಯ ಬಗ್ಗೆ ಭಾಷಣ ಮಾಡಲ್ಲ, ಸ್ವಚ್ಛತೆ ಅಂದರೆ ಏನು ಹೇಳಿಕೊಡೋ ಪ್ರಯತ್ನ ಮಾಡ್ತೀನಿ. ಸಣ್ಣ ಕೆಲಸ. ಗುರುಪಾಲಯ ಅಂತ ಇನ್ನೊಬ್ಬ ನನ್ನ ಮಿತ್ರರು, ಅವರು ITI ಇಂಡಸ್ಟ್ರಿಯಲ್ ದೊಡ್ಡ ಇಂಜಿನಿಯರ್, ಮೊದಲು ಟೆಲಿಫೋನ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದು 3 ಊರಿಗೆ ಟ್ರಾನ್ಸ್ಫರ್ ಆಗೋದು. ಯಾವ ಊರಿಗೆ ಹೋದ್ರು ನಮಗೆ ಒಂದು 3-4 ವರ್ಷ ಸಿಕ್ಕೇ ಸಿಗುತ್ತೆ. ಎಲ್ಲ ಊರಲ್ಲಿ ಒಂದು ಸರ್ಕಾರಿ ಶಾಲೆ ಸಿಗುತ್ತೆ. ಅವ್ರು ಯಾವ ಊರಿಗೆ ಹೋದ್ರು ಒಂದು ವಾರದೊಳಗೆ ಆ ಸರ್ಕಾರಿ ಶಾಲೆಗೆ ಹೋಗಿ ಅಲ್ಲಿರೋ HM ಭೇಟಿಯಾಗಿ ನಿಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸದ ಏನು ಕೊರತೆ ಇದೆ, ಯಾವುದಿಲ್ಲ ಅಂತ ಕೇಳ್ತೀನಿ. ನಮಗೆಲ್ಲ ಗೊತ್ತಿದೆ, ಹಳ್ಳಿ ಶಾಲೆಗಳಲ್ಲಿ 2 ಜನ ಮೇಷ್ಟ್ರು ಸಿಕ್ಕಲ್ಲ. ಒಬ್ಬರು ಇಂಗ್ಲೀಷ್ ಮೇಷ್ಟ್ರು, ಒಬ್ಬರು ಮ್ಯಾಥ್ಸ್, ಸೈನ್ಸ್, ಮ್ಯಾಥ್ಸ್, ಇಂಗ್ಲೀಷ್, ಈ 3ಕ್ಕೆ ಸರ್ಕಾರಿ ಶಾಲೆಗಳಲ್ಲಿ 180% ಶಾಲೆಗಳಲ್ಲಿ ಮೇಷ್ಟ್ರು ಇಲ್ಲ. ಅವ್ರು ಯಾವ ಊರಿಗೆ ಹೋದ್ರು ಪ್ರತಿ ಶನಿವಾರ ಆ ಸರ್ಕಾರಿ ಶಾಲೆಗೆ ಹೋಗಿ ಅಲ್ಲಿ 5, 6, 7ನೇ ಕ್ಲಾಸ್ ಮಕ್ಕಳಿಗೆ ಸೈನ್ಸು, ಇಂಗ್ಲೀಷ್, ಮ್ಯಾಥ್ಸ್ ಹೇಳ್ಕೊಂಡು ಕೊಡ್ತೀನಿ. ಏನು ಬಂಡವಾಳ ಅಂದರೆ ವಾರಕ್ಕೆ 4 ಗಂಟೆ ಸಮಯ ಕೊಡ್ತೀನಿ ನಾನು ಸಮಾಜ ಸೇವೆಗೆ. ಹೀಗೆ ನಾನು ಯಾಕೆ ವಿಧಾನ ಹೇಳ್ತೇನೆ, ನಾನು ಈ ಥರ ಇಡೀ ದಿವಸ ಹೇಳಬಲ್ಲೆ, ಅಷ್ಟು ಅನುಭವಗಳನ್ನು ನೋಡಿದ್ದೀನಿ. ನಾನು ಮಾಡಿದ ಕಡಿಮೆ, ನೋಡಿದ್ದೇ ಜಾಸ್ತಿ. ಆದರೆ ಯಾಕೆ ಹೇಳ್ತಾ ಇದ್ದರೆ ಪ್ರತಿಯೊಬ್ಬರು ತನ್ನ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡಿದರೆ ನಮಗೊಂದು ದಾರಿ ಸಿಗುತ್ತೆ. ಮಲ್ಲೇಶ್ವರ ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ, ರೈಲ್ವೆ ಸ್ಟೇಷನ್ ಕೊಡ್ತದೆ. ಒಬ್ಬ ತಾಯಿ ದಿನಾಲು ಸಂಜೆ 6 ಗಂಟೆಗೆ ಹೋಗಿ ಒಂದು ನೀರಿನ ಪೈಪ್ ತಗೊಂಡು ಹೋಗ್ತಾರೆ. ಅಲ್ಲಿ ಕಾರ್ಪೊರೇಷನ್ ನಲ್ಲಿಗೆ ಹಾಕ್ತಾರೆ. ಇಡೀ ದೇವಸ್ಥಾನಕ್ಕೆ ನದಿ ಬಗ್ಗೆ ತಗೊಂಡು ದೇವಸ್ಥಾನ ಮುಡಿಸಿ ರಂಗೋಲಿ ಹಾಕೋಕೆ ಶುರು ಮಾಡಿದ್ರು. ಆಮೇಲೆ ಬರೋ ಹೆಣ್ಮಕ್ಳಿಗೆ ಬರೀ ರಂಗೋಲಿ ಹಾಕೋದು ಹೇಳ್ಕೊಡ್ತೀನಿ ನಿಮಗೆ ಅಂತೇಳಿ ಆ ದೇವಸ್ಥಾನದಲ್ಲಿ ರಂಗೋಲಿ ಹಾಕೋ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಸಂಕಲ್ಪ. ನೋಡ್ತಾ ನೋಡ್ತಾ 100 ಮಕ್ಕಳು ರಂಗೋಲಿ ಹಾಕೋದು ಕಲ್ತ್ಕೊಂಡು ಅದಕ್ಕೆ ನಾನು ಇಂಥ 100 ಮಕ್ಕಳುಗಳು ನನ್ನ ಕಾಣುತ್ತೆ ಕಣ್ಣಿ ಮಾಡಿದ್ರು. ಅಳಿಲ ಸೇವೆ ನಾವೇನಿದ್ದೀವಿ ಪ್ರತ್ಯಕ್ಷ ಈ ಸಮಾಜ ಮುಂದುವರಿಯುತ್ತೆ ಅನ್ನೋದು ಕಾರಣವೇ ಅಳಿಲ ಸೇವೆ ಅಂತೆ. ಶಾಂತವಾಗಿ ಸಮಾಜ ಸೇವೆ ಮಾಡುವಂಥ 100 ಲಕ್ಷಾಂತರ ಜನ ಈ ದೇಶದಲ್ಲಿದ್ದಾರೆ. ಅವರೆಲ್ಲರೂ ನೆನೆಸ್ಕೋಬೇಕು. ಅದಕ್ಕೆ ಒಬ್ಬ ಮರಾಠಿ ಲೇಖಕ ಒಂದು ಪುಸ್ತಕ ಬರೆದಿದ್ದಾನೆ. ಆ ಪುಸ್ತಕದ ಹೆಸರೇ ಸಮಾಜ ತಳದಲ್ಲಿರುವ ಮುತ್ತು ರತ್ನಗಳು ಅಂತ ಆ ಪುಸ್ತಕದ ಹೆಸರು. ಮರಾಠಿಗಳಿದೆ. ಅವರದರಲ್ಲಿ ಬರೀತಾರೆ ಸಮಾಜದ ತಳದಲ್ಲಿರುವಂಥ ಮುತ್ತು ರತ್ನಗಳು. ಈಗ ನಮ್ಮ ಸುತ್ತಮುತ್ತ ಅನೇಕ ಮುತ್ತು ರತ್ನಗಳಿದೆ. ಕಮ್ಮಿ ಆದ ರೀತಿಯಲ್ಲಿ ಸಹಾಯ ಮಾಡ್ತಾ ಇರ್ತಾರೆ. ಅವ್ರು ಗುರುತಿಸ್ಬೇಕು. ನಾನು ಚೆನ್ನೈಗೆ ಹೋಗಿದ್ದೆ ಒಂದ್ಸಲ, ಅಲ್ಲಿ ಒಂದು ಭೇಟಿಯಾಗಿದ್ದೆ. ಅವರು ಶಿವರಾಮ್ ಅಂತ ಅವ್ರ ಹೆಸರು. ಅವರು ಒಂದು ಸಂಘಟನೆ ನಡೆಸ್ತಾರೆ. ನಿಮ್ಗೆ ಆಶ್ಚರ್ಯ, ಆ ಸಂಘಟನೆ ಒಂದು ಸಣ್ಣ ಆರ್ಗನೈಸೇಷನ್. ಆ ಆರ್ಗನೈಸೇಷನ್ ಹೆಸರು ಏನು ಗೊತ್ತಾ? ಒಳ್ಳೆಯವರ ಸಂಘ ಅಂತ. ಆ ಸಂಘಟನೆ ಹೆಸರು ಒಳ್ಳೆಯವರ ಸಂಘ ಅಂತ. ಏನ್ ಮಾಡ್ತಾರೆ ಒಳ್ಳೆಯವರ ಸಂಘ ಅಂದ್ರೆ ಅವ್ರು ದಿನಾಲು ಮನೆಗೆ ನ್ಯೂಸ್ ಪೇಪರ್ ಬರುತ್ತಾರೆ. ಆ ನ್ಯೂಸ್ ಪೇಪರ್ನಲ್ಲಿ ಓದಿದ್ರೆ ಸಾಮಾನ್ಯ ನ್ಯೂಸ್ ಪೇಪರ್ನಲ್ಲಿ ಒಳ್ಳೆ ಕೆಲಸ ಇಲ್ಲ, 4ನೇ 5ನೇ ಪುಟದಲ್ಲಿ ಎಲ್ಲ ಒಂದು ಕಡೆ ಇರುತ್ತೆ, ಕಾರ್ನರ್ಗೆ ಇರುತ್ತೆ. ಫ್ರಂಟ್ ಪೇಜ್ ಎಲ್ಲ ಈ ಸಮಾಜದಲ್ಲಿ ಇರುತ್ತೆ. ಬೇಡ ವಸ್ತುಗಳೆಲ್ಲ ಆ ಫ್ರಂಟ್ ಪೇಜ್ ಹಾಕಿದ್ದಾರೆ. ಅವ್ನು ಕ್ಲಿಕ್ ಮಾಡ್ದ, ಇವನು ಅದು ಮಾಡ್ದ, ಇದು ಮಾಡ್ದ. ಅವರ ಪೇಪರ್ ಓದಬೇಕು, ಡೈಲಿ ಪೇಪರ್ ಓದೋದು. ಅದರಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಯಾರು ಅಂತ ಹೆಸರು, ವಿಳಾಸ, ಫೋನ್ ನಂಬರ್ ತಗೊಳ್ಳೋದು. ಹೀಗೆ
ದಿನಾಲು ಇಬ್ಬರು ಒಳ್ಳೆ ಕೆಲಸ ಮಾಡಿದವ್ರ ಮನೆಗೆ ಹೋಗಿ ಒಂದು ಹಾರ, ಒಂದು ಸಣ್ಣ ಪ್ರೆಸೆಂಟೇಷನ್ ಹೋಗಿ ಅವ್ರ ಮನೆಗೆ ಹೋಗಿ ಹಾರ ಹಾಕಿ ಅವ್ರಿಗೆ ನಮಸ್ಕಾರ ಮಾಡಿ ನೀವು ತುಂಬಾ ಒಳ್ಳೆಯವರು, ನೀವು ಸಮಾಜಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ 4,000 ಮನೆಗಳಿಗೆ ಹೋಗೋದಿದ್ದಾರೆ. ಅಂದ್ರೆ 4,000 ಒಳ್ಳೆ ಜನರಿಗೆ ಗುರ್ತಿದೆ ಸಮಾಜದಲ್ಲಿ. ನಮ್ಮ ಸುತ್ತಲೂ ಇರ್ತಾರೆ ಈ ತರ ಒಳ್ಳೆ ಕೆಲಸ ಮಾಡೋದು, ಅವ್ರನ್ನ ಗುರುತಿಸ್ಬೇಕು. ಅದಕ್ಕೆ ಅವ್ರ ಸಂಘದ ಹೆಸರು ನಾವು ಎಷ್ಟು ಸುಂದರವಾದ ಹೆಸರು ನೋಡಿ, ಒಳ್ಳೆಯವರ ಸಂಘ ಅಂತ ಆ ಹೆಸರೇ. ಸೊ ಹೀಗೆ ನಾವೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಇದು ಇನ್ನೂ ಜಾಸ್ತಿ ಮಾಡೋಣ. ಸಮಾಜದಲ್ಲಿ ಒಳ್ಳೆ ಜನರೇ ಜಾಸ್ತಿ ಇದ್ದಾರೆ, ಕೆಟ್ಟವರು ಜಾಸ್ತಿ ಇಲ್ಲ. ಆದರೆ ಯಾರು ಗುರುತಿಸ್ತಾರೆ ಗಲಾಟೆ ಮಾಡೋದಿ ಕೆಟ್ಟವರು, ಅದಕ್ಕಾಗಿ ಅವ್ರನ್ನೆಲ್ಲರೂ ಗುರುತಿಸ್ತಾರೆ. ಒಳ್ಳೆಯವರು ಸೈಲೆಂಟ್ ಆಗಿರ್ತಾರೆ. ಅದಕ್ಕೆ ಒಬ್ಬರು ಹೇಳಿದ್ದಾರೆ, ಸಮಾಜಕ್ಕೆ ಒಳ್ಳೆ ಜನ ಜಾಸ್ತಿ ಇರಬೇಕು, ಅವ್ರು ಒಟ್ಟಾಗಿರ್ಬೇಕು. ಇಲ್ಲಿ ಗಲಾಟೆ ಮಾಡೋರು, ದೊಂಬಿ ಮಾಡೋರು, ಕೆಟ್ಟದ್ದು ಮಾಡೋರು ಅವರೆಲ್ಲರೂ ತುಂಬಾ ಬ್ರೈಟ್ ಲೈಟ್ ನಲ್ಲಿ ಇರ್ತಾರೆ. ಆದ್ರೆ ನಾವು ಒಳ್ಳೆಯವರನ್ನು ಕೂಡ ಈ ತರ ಒಟ್ಟು ಸೇರಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ ಆಗಿದೆ ನಿಮ್ಮೆಲ್ಲರ ಜೊತೆ ಕಾಲ ಕಳೆದಿತ್ತು. ಈ ಕೆಲಸ ಇನ್ನೂ ಮುಂದುವರಲಿ. ದೇವರು ಗೀತಕ್ಕಾಗಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳುವುದು, ಗೀತಕ್ಕ ಒಬ್ಬರು ಏನು ಮಾಡಿದ್ದಾರೆ ಅದು ನಮ್ಮ ಜೀವನದಲ್ಲಿ ನಿಧಾನ ಆಗಬೇಕು. ನಾನು ಯಾಕೆ ಹೀಗೆ ಆಗಬಾರ್ದು, ನಾನು ಯಾಕೆ 10 ಜನಕ್ಕೆ ಈ ಕೆಲಸ ಮಾಡ್ತೀನಿ ಅನ್ನೋ ಆಲೋಚನೆ ಈ ಒಳ್ಳೆಯವರ ಸಂಘ ಬೆಳೆಯಬೇಕು ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ನಾನು ಕರೆದಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇದು ತುಂಬ ಒಳ್ಳೊಳ್ಳೆ ಜನ ಬಂದು ಅವರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಇನ್ನೊಂದ್ಸಲ ಧನ್ಯವಾದ ಹೇಳ್ತಾ ನಮಸ್ಕಾರ. ಪ್ರಬುದ್ಧವಾದ ಅಧ್ಯಕ್ಷೀಯ ನುಡಿಗಳನ್ನು ಮಾಡಿದ ಶ್ರೀಕಾಂತ್ ಬೆಳ್ಗೇರಿ ಸರ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳು. ಅವರಿಗೆ ಸಂಸ್ಥೆಯ ಪರವಾಗಿ ಈ ಸನ್ಮಾನವನ್ನು ಮಾಡಬೇಕು ಅಂತ ಗೀತಾ ಭೂಮಿ ಅವರನ್ನು ಕೇಳಿಕೊಳ್ತೇನೆ. ವಿಶೇಷ ಸೂಚನೆ, ಶ್ರೀಕಾಂತ್ ಬೆಳ್ಗೇರಿ ಅವರು ಡಿಸೆಂಬರ್ ತಿಂಗಳಲ್ಲಿ 1 ವಾರ ಕಾಲ ಅಲ್ಲಿ 5 ದಿವಸ 6 ದಿವಸ 5 ದಿನ ಡಿಸೆಂಬರ್ 25ರಿಂದ ಡಿಸೆಂಬರ್ 29 ಕ್ರಿಸ್ಮಸ್ ಕಾಲ. ಅನೇಕ ಸ್ಕೂಲ್ಗಳಿಗೆ ರಜೆ ಇರುತ್ತೆ, ಅನೇಕ ಜನಗಳಿಗೆ ಸ್ವಲ್ಪ ಬಿಡುವಿರುತ್ತೆ. ಏರಿದೆ. ಹಾಗಾಗಿ 5 ದಿವಸಗಳ ಒಂದು ಯೋಗ ಶಿಬಿರವನ್ನು ಭರಿತಿಯಲ್ಲಿ ಇಟ್ಕೊಂಡಿದ್ವಿ. ಭರಿತಿಯಿಂದ ಯೋಗ ಶಿಬಿರ ಅಲ್ಲ, ಯೋಗ ಮಾಡುವಂತ ಅನೇಕರು ಒಟ್ಟಿಗೆ ಸೇರಿ ಅಲ್ಲೊಂದು 5 ದಿವಸ ಇರೋಣ ಅಂತ ಮಾಡಿದ್ವಿ. ಯೋಗಕ್ಕೆ ಬೇಕಾಗುವಂತ ಆಹಾರ, ಯೋಗಿಗಳಿಗೆ ಬೇಕಾಗುವಂತ ವಾತಾವರಣ ಇದೆಲ್ಲವನ್ನು ಕಲ್ಪಿಸಿ 5 ದಿನಗಳ ಡಿಸೆಂಬರ್ 25ರಿಂದ 29 5 ದಿವಸ ಶಿಬಿರ ಇದೆ. ಗೀತಕ್ಕ ಎಲ್ಲ ಮಾಹಿತಿ ಇರುತ್ತೆ. ನಾವು ಬರ್ಬೋದು, ನಮ್ಮ ಮಕ್ಕಳು ಕರ್ಕೊಂಡು ಬರ್ಬೋದು. ಯೋಗದ ಮೂಲಕ ನಮ್ಮ ಜೀವನವನ್ನು ಇನ್ನೂ ಹೆಚ್ಚು ಚೆನ್ನಾಗಿ ಮಾಡ್ಕೊಳ್ತೇನೆ ಅಂತ ಎಲ್ಲರಿಗೂ ಹೇಳಿ ಅಲ್ಲಿ ಯೋಗ ಶಿಬಿರದ ಆನಂದವನ್ನು ಅನುಭವಿಸಬೇಕು. ತುಂಬಾ ಸುಂದರವಾದ ವಾತಾವರಣದಲ್ಲಿ ಆ ಕ್ಯಾಂಪಸ್ ಇದೆ. 6 ಎಕರೆ ಜಾಗದ ಕ್ಯಾಂಪಸ್ ಅದು. ಅಲ್ಲಿ ಗೋಶಾಲೆ ಇದೆ, ಅಲ್ಲೊಂದು ಪಿರಮಿಡ್ ಇದೆ, ಅಲ್ಲಿ ಯೋಗ ಮಾಡಲಿಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಇದೆ, ಅಲ್ಲಿ ಅಗ್ನಿ ಹೋಮ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಇರುತ್ತೆ. ಆ ಕ್ಯಾಂಪಸ್ ನಾವೆಲ್ಲರೂ ಉಪಯೋಗಿಸಿಕೊಳ್ಬೇಕು ಅಂತ ನಾನು ಎಲ್ಲರೂ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಅರ್ಥಗರ್ಭಿತವಾದ ಮಾತುಗಳಿಗೆ ಧನ್ಯವಾದಗಳು ಸರ್. ಈಗ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಯುತ ಶ್ರೀಕಾಂತ್ ಬೆಳ್ಗೇರಿ ಅವರಿಗೆ ಒಂದು ಕಿರು ಸನ್ಮಾನ.
ಪ್ರೀತಿಯ ಗೀತಾ ಆಂಟಿ ಅವರಿಗೆ ಒಂದು ಕಿರು ಸನ್ಮಾನ. ಸ್ವಲ್ಪ ಈ ಕಡೆ ನಾನು ನರಸಿಂಹರಾಜಪುರದ ವಾಸಿಯಾಗಿರ್ತಕ್ಕಂಥ ನಳಿನ ಸುರೇಶ್ ಅಂತ ಹೇಳಿ ನನ್ನ ಆತ್ಮೀಯ ಗೆಳತಿಯರು. ನಾನು ನರಸಿಂಹರಾಜಪುರ ಶೃಂಗೇರಿ ಕೇಳಿದವರನ್ನು ಅಲ್ಲಿಂದ ಬಂದಿರ್ತಕ್ಕಂಥ ನಾನು ಗೀತಾ ಅವರ ಒಂದು ಗೆಳೆತನ ನನ್ನ ಇಲ್ಲಿವರೆಗೂ ಕೇಳಿಕೊಂಡು ಬಂದಿದೆ. ಒಂದರಿಂದ ಅವರ ಸಾಧನೆ ನೋಡಿ ಕಣ್ಣು ತುಂಬಿ ಬರ್ತಾ ಇದೆ ನನಗೆ. ನನ್ನ ಸ್ನೇಹಿತೆ ಗೀತಾ ಇಷ್ಟೊಂದು ಗೀತಾ ಶ್ರೀಪಾದಸ್ವಾಮಿಯವರ ಸಾಧನೆ ಕಣ್ಣು ತುಂಬಿ ಒಂದು ಬಹಳ ಸಂತೋಷದಿಂದ ಈ ಹೂವಿನ ಬೊಕ್ಕೆಯನ್ನವರ ಸಾಧನೆಗೆ ನಾನು ಸಲ್ಲಿಸ್ತಾ ಇರ್ತಕ್ಕಂಥ ಒಂದು ಸಣ್ಣ ಗೌರವ. ಸಣ್ಣ ಕಿರುಕಾಣಿಕೆ ಅವರ ಹುಟ್ಟಿದ ಹಬ್ಬದ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯವನ್ನು ಕೊಡ್ತಾ ಅವರಿಗೆ ಒಂದು ಆಯುಷು, ಆರೋಗ್ಯ, ಶಕ್ತಿ, ಯಶಸ್ಸು, ಕೀರ್ತಿ ಇನ್ನು ಹೆಚ್ಚೆಚ್ಚು ಕೊಡಲಿ. ಸಮಾಜ ಸೇವೆಯನ್ನು ಅವರಿಗೆ ಚೆನ್ನಾಗಿ ಮಾಡಿ ಇಲ್ಲಿ ಭಗವಂತನಲ್ಲಿ ನಾನು ಸಹ ಪ್ರಾರ್ಥನೆ ಮಾಡಿಕೊಳ್ತಾ ಅವರಿಗೆಲ್ಲ ಅವರ ಇನ್ನೇನು ಆಸೆ ಆಶೋತ್ತರಗಳಿದೆಯೋ ಅವೆಲ್ಲವೂ ಸಹ ಭಗವಂತ ನಡೆಸಿಕೊಡಲಿ ಎಂದು ಶುಭ ಹಾರೈಸುವ ನಾನು ಇದನ್ನು ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಒಂದು ನನಗೆ ಎಲ್ಲರಿಗೂ ಧನ್ಯವಾದ. ಲೇಡೀಸೇ ಮಾಡ್ತಾ ಇದ್ದಾರೆ. ಅದು ಜ್ಞಾನದೀಪ ಶುರು ಮಾಡಿದ್ದು ಗೀತಾ ಆಂಟಿ. ಯೋಗ ಬರ್ತಾ ಇರೋರು ಎಲ್ಲ ಲೇಡೀಸ್ ಅಂದ್ರೆ ಜೆಂಟ್ಸ್ ಏನು ಮಾಡೋದೇ ಇಲ್ಲ ಅಂತ ಎಲ್ಲರೂ ಅಪಾರ್ಥ ಮಾಡ್ಕೊಂಡು ಬಿಟ್ಟಿರ್ತೀರಾ. ನಿಮ್ಮ ಅಪಾರ್ಥನ ಸುಳ್ಳು ಮಾಡಕ್ಕೆ ಈಗ ನಮ್ಮ ಜ್ಞಾನದೀಪದ ಯೋಗ ವಿದ್ಯಾರ್ಥಿಗಳಾದ ಪುರುಷರು ಬಂದು ತಮ್ಮ ಯೋಗ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆಗಳಿಗೆ ಅವರು ಸ್ವಾಗತಿಸಿ. ಯಾಕಂದ್ರೆ ಇದು ಬೆಳಗಿನ ಕಾರ್ಯಕ್ರಮದ ಕೊನೆಯ ಕಾರ್ಯಕ್ರಮವೂ ಹೌದು.
ಶ್ರೀಕಾಂತ್ ಬೆಳಗೇರಿ ಅವರಿಗೂ ಮತ್ತೆ ಅತಿಥಿಗಳಾಗಿ ಆಗಮಿಸಿದಂತಹ ಪ್ರತಿಮಾ ಸುಭಾಷ್ ಅವರಿಗೂ ಮತ್ತು ಮಾಲಾ ವೇಣುಗೋಪಾಲ್ ಅವರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದ್ರೆ ಇವತ್ತು ನಾವೆಲ್ಲ ನೋಡಿದಾಗ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಅನಿಸ್ತು. ಆದ್ರೆ ಅದ್ರ ಹಿಂದೆ ಅವ್ರು ಎಷ್ಟು ತಿಂಗಳುಗಳ ಕಾಲ ಪರಿಶ್ರಮ ಪಟ್ಟಿದ್ದಾರೆ. ಅವ್ರ ಪರಿಶ್ರಮಕ್ಕೆ ನಾವೆಲ್ಲರೂ ಒಂದ್ಸಾರಿ ಜೋರ ಚಪ್ಪಾಳೆ ಅಂತ ಹೇಳ್ಬೇಕು. ಆಮೇಲೆ ಇವರಿಗೆ ಎಲ್ಲರಿಗೂ ಯೋಗವನ್ನ ತರಬೇತಿ ನೀಡುವಂತಹ ಎಲ್ಲಾ ಶಿಕ್ಷಕರಿಗೂ, ಬಾಲಕಿಯರ ತರಬೇತಿ ನೀಡುವ ಎಲ್ಲಾ ಶಿಕ್ಷಕರಿಗೂ, ಜ್ಞಾನದೀಪದ ಎಲ್ಲಾ ಶಿಕ್ಷಕರಿಗೂ ಓವರಾಲ್ ಆಗಿ ವಂದನೆಗಳನ್ನು ಸಲ್ಲಿಸ್ತೀವಿ. ಮತ್ತೆ ಇಷ್ಟೊಂದು ಸಾವಕಾಶವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ನಮಸ್ಕಾರ. ಈಗ ಶಾಂತಿ ಮಂತ್ರ. ಸರ್ವೇ ಭವಂತು ಸುಖಿನಃ.